ನಾನು ಈ ದಿವಸಗಳಲ್ಲಿ ಕಂಡಂತ ಮತ್ತು ಹೆಚ್ಚು ಈ ಕರ್ನಾಟಕದಲ್ಲಿರುವಂತ ಅಸೆಂಬ್ಲಿಗಳ ಹಿರಿಯರನ್ನ ಅವರೆಲ್ಲ ನನಗೆ ಗೊತ್ತಿರೋಂಥವ್ರೆ. ಅವರ ಹತ್ತಿರ ಕೇಳುವಾಗ ಅವರು ಒಂದು ವಿಷಯದಲ್ಲಿ ತಾತ್ಸಾರ ಮಾಡಿರುವಂಥದ್ದನ್ನು ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೇನೆ. ಏನಂದ್ರೆ, ಮಕ್ಕಳ ವಿಷಯದಲ್ಲಿ ಆಸಕ್ತಿ ಇಲ್ಲ ಎಂಬುದಾಗಿ. ನಾನು ಮಕ್ಕಳ ಮಧ್ಯದಲ್ಲಿ ಸೇವೆ ಮಾಡ್ತೇನೆ ಎಂಬುದಾಗಿ ಅಲ್ಲ, ಆದ್ರೆ ಇರುವಂಥದ್ದೇನೆಂದ್ರೆ, ಈ ದಿವಸಗಳಲ್ಲಿ ವಿಶ್ವಾಸಿಗಳು ಎಂಬುದಾಗಿ ಹೇಳಿದಂತ ನಮ್ಮ ಕಾಂಗ್ರಿಗೇಷನ್ ಅಥವಾ ನಮ್ಮ ಸಭೆಯಲ್ಲಿ ಅನೇಕರಿಗೆ ಸತ್ಯವೇದದ ಒಂದು ರುಚಿ ಗೊತ್ತಿಲ್ಲ, ಒಂದು ಕ್ರಮಬದ್ಧಿತವಾಗಿ ಗೊತ್ತಿಲ್ಲ. ಆದ್ರೆ ನಾವು ಅದನ್ನು ಮೊದಲು ಟೀಚರ್ಸ್ ಟ್ರೈನಿಂಗ್ ಎಂಬುದಾಗಿ ಇಡೀ ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ನಡೆಸ್ತಾ ಇದ್ವಿ. ಆವಾಗ ನನ್ನ ಒಂದು ಪ್ರಾಮುಖ್ಯವಾದದ್ದು ಸತ್ಯವೇದದ ವಿವರಗಳನ್ನ ಮೊದಲು ಮಕ್ಕಳಿಗೆ ತಲೆಗೆ ಹಾಕಬೇಕು ಎಂಬುದಾಗಿ, ಮತ್ತು ಅವರಿಗೆ ತಿಳಿಬೇಕು ಎಂಬುದಾಗಿ. ನಾನು ಇದನ್ನ ಕುರಿತಾಗಿ ನಾನು ಅದನ್ನ ನೆನಪು ಮಾಡಿ ಹೇಳ್ತೇನೆ. ಯಾಕಂದ್ರೆ ಈಗ ಅರ್ಧ ಗಂಟೆ ಮೊದಲು ಸಹೋದರ ಹೇಳಿದ್ರು, ನೀವು ವಾಕ್ಯ ಕೊಡಿ ಅಂತ. ನಾನು ಕೊಡಲ್ಲ ಇನ್ಮೇಲೆ ಅಂತ ಹೇಳೋಣ ಅಂತ ಅನ್ನುವಾಗ ಅವ್ರು ನನ್ನ ಮೇಲೆ ಹಾಕಿದ್ರು. ತಕ್ಷಣ ನನಗೆ ನೆನಪಿಗೆ ಬಂದದ್ದು ಇದೇ ವಾಕ್ಯ. ಯಾಕಂದ್ರೆ ಈ ದಿವಸ ಅದನ್ನೇ ನಾನು ರೆಫರ್ ಮಾಡ್ತಾ ಇದ್ದೆ. ಇದರಲ್ಲಿ ಪ್ರಾಮುಖ್ಯವಾಗಿ ನಾನು ಟ್ರೈನಿಂಗ್ ಕೊಡುವಾಗ ದಯಮಾಡಿ ನೀವು ಯಾರೂ ನೆನೆಸ್ಬೇಡಿ, ನಾನು ವಿಶ್ವಾಸಿಗಳಿಗೆ ಹೇಳ್ತಾ ಇದ್ದೇನೆ. ಯಾಕೆಂದ್ರೆ ಅವರ ಮುಖಾಂತರವಾಗಿ ಅವರ ಮಕ್ಕಳಿಗೆ ಮತ್ತು ಅವರು ಸಂಧಿಸುವಂತ ಹೊಸದಾಗಿ ಬರುವಂತ ಕ್ರಿಸ್ತನನ್ನು ಅಂಗೀಕರಿಸಲಿಕ್ಕೆ ಬರುವಂತವರಿಗೆ ಉಪಯೋಗಿಸ್ಲಿ ಎಂಬಂತ ದೃಷ್ಟಿಯಿಂದ ಅಷ್ಟೇ. ಯಾರು ನೋಡಿದ ನಾವು ವಿಶ್ವಾಸಿಗಳಾಗಿದ್ದ, ನಾವು ಹಿರಿಯರಾಗಿದ್ದು ನನಗೆ ಹೇಳ್ತಾ ಇದ್ದಾರೆ ಅಂತ ಬೇಸರ ಮಾಡಬೇಡಿ. ಆಯ್ತು, ನಾವು ಮೊದಲಿಂದ ಶುರು ಮಾಡೋಣ. ಒಂದು ಚಿಕ್ಕ ಪ್ರಾರ್ಥನೆ ನೋಡಿ. ಪ್ರೀತಿಯುಳ್ಳ ಸ್ವಾಮಿ, ನಿನ್ನ ಒಂದು ಹತೋಟಿ ನಮಗೆ ಬೇಕು ಸ್ವಾಮಿ, ವಿಶೇಷವಾಗಿ ನನಗೆ ಬೇಕು. ಪ್ರತ್ಯೇಕವಾಗಿ ಈಗ ಹೇಳುವಂತ ವಿಷಯ ನಾವು ಗ್ರಹಿಸಲಿಕ್ಕೆ ನಮ್ಮೊಬ್ಬೊಬ್ಬರಿಗೆ ಸಹಾಯ ನೀಡಿ ಸ್ವಾಮಿ. ನಾವು ಅದು ಗ್ರಹಿಸಿ ಅದನ್ನ ಮಕ್ಕಳಿಗೆ ನಾವು ಚಿಕ್ಕಂದಿನಲ್ಲೇ ನಾವು ತಿಳಿಸಿ, ಆ ಮೂಲಕವಾಗಿ ಮಕ್ಕಳು ಕಲಿಯುವಂತ ಹಂತಗಳು, ಅವರ ನಂಬಿಕೆಯ ಹಂತಗಳು, ಅವರು ಕ್ರಿಸ್ತನಲ್ಲಿರುವ ಆ ಅನ್ಯೋನ್ಯತೆಯ ಹಂತಗಳನ್ನ ಅವರು ಅರ್ಥಕೊಳ್ಳಲಿಕ್ಕೆ ಸಹಾಯ ಮಾಡು ಸ್ವಾಮಿ. ಈಗ ನೀನು ನಮಗೆ ವಿವರಿಸಿಕೊಡು. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ಸ್ವಾಮಿ, ಆಮೆನ್. ಬ್ರದರ್, ನಾನು ಅದನ್ನ ಹೀಗೆ ಪ್ರಾರಂಭ ಮಾಡ್ತೇನೆ. 2 ಕೊರಿಂಥ ಕಡೆಯ ಅಧ್ಯಾಯ, ಅಂದ್ರೆ ಎಷ್ಟು 2ನೇ ಅಧ್ಯಾಯದ 2 ಕೊರಿಂಥ 2ನೇ ಅಧ್ಯಾಯ 2ನೇ ಅಧ್ಯಾಯ 11ನೇ ವಚನ, 11ನೇ ಅಧ್ಯಾಯ 2ನೇ ಅಧ್ಯಾಯ 13ನೇ ಅಧ್ಯಾಯ 2 ಕೊರಿಂಥ 13ನೇ ಅಧ್ಯಾಯ 5ನೇ ವಚನದಿಂದ ಪ್ರಾರಂಭ ಮಾಡ್ತೇನೆ. ಯಾಕೆಂದ್ರೆ ನಾನು ಸಂಡೇ ಸ್ಕೂಲ್ ಟೀಚರ್ಸ್ಗೆ ಮತ್ತು ಸಂಡೇ ಸ್ಕೂಲ್ ಮಕ್ಕಳ ಸೇವೆ ಕಲಿಯುವಂಥವರಿಗೆ ಪ್ರಾರಂಭ ಮಾಡೋದು ಹೀಗೆ. ಅದು ನೆನಪಿಗೆ ಬಂತು. ಅದರಲ್ಲಿ ಈಗ ಸ್ವಲ್ಪ ಗಮನ ಇಟ್ಟು ನಾವು ನೋಡೋಣ. ಅದರಲ್ಲಿ ಹೇಗಿದೆ, ಪೌಲನು ಕೊರಿಂಥದ ಸಭೆಗೆ ಬರೀತಾನೆ. ಕೊರಿಂಥ ಸಭೆ ಹಿನ್ನೆಲೆಯನ್ನ ಸ್ವಲ್ಪ ಹೇಳೋದಾದ್ರೆ ಅದೇ ಒಂದು 1 hour ಆಗ್ತದೆ. ಆದ್ರೆ ಆ ಕೊರಿಂಥದು ಒಂದು ಹಡಗು ಕಟ್ಟಣದ ಸ್ಥಳ. ಎಲ್ಲಾ ವರ್ಗಗಳ ಜನರಿದ್ರು, ಓದಿದವರಿದ್ರು, ಅಧಿಕಾರಿಗಳಿದ್ರು, ಕೆಲಸಗಾರರಿದ್ರು, ಮತ್ತು ಸಭಾ ಮಂದಿರ ಎಲ್ಲ ಇತ್ತು. ಆದ್ರೆ ಅವರಿಗೆ ಒಂದು ಸುವಾರ್ತೆಯನ್ನು ಸಾರಿ 2 ಪ್ರತ್ಯೇಕವಾದಂತ ಪತ್ರಿಕೆಗಳನ್ನು ಬರೆದು ಶ್ರೇಷ್ಠವಾದಂತ ಸಬ್ಜೆಕ್ಟ್ ಅದರಲ್ಲ. ಉದಾಹರಣೆಗೆ ಆರಂಭದಿಂದ ನೋಡುವಾಗ ಸುವಾರ್ತೆಯ ನಿಜವಾದಂತ ಅರ್ಥಗರ್ಭಿತವಾಗಿ ಅದನ್ನು ತಿಳಿಸ್ತಾನೆ, ಮತ್ತು ಪವಿತ್ರಾತ್ಮನ ವರಗಳನ್ನು ತಿಳಿಸ್ತಾನೆ. ಪ್ರೀತಿಯ ಶ್ರೇಷ್ಠತೆಯ ಕುರಿತು ಎಲ್ಲೂ ಅಷ್ಟು ಕ್ಲಿಯರ್ ಆಗಿ ಕೊಟ್ಟಿಲ್ಲ. ಅದನ್ನು ತಿಳಿಸಿ ಕಡೇ ಅಧ್ಯಾಯದಲ್ಲಿ 2ನೇ ಅಧ್ಯಾಯದ ಕಡೆ 5ನೇ ವಚನದಲ್ಲಿ ಹೀಗೆ ಹೇಳ್ತಾನೆ, ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೆಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ, ನಿಮ್ಮನ್ನು ಪರಿಶೋಧಿಸಿಕೊಳ್ಳಿರಿ. ಏನು, ಯೇಸು ಕ್ರಿಸ್ತನು ನಿಮ್ಮಲ್ಲಿದ್ದಾನೆಂಬುದು ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ತಿಳಿಯೋದಿಲ್ಲವೋ? ಆತನು ನಿಮ್ಮಲ್ಲಿ ಇಲ್ಲದಿದ್ದರೆ ನೀವು ಅಯೋಗ್ಯರೇ ಎಂಬುದಾಗಿ ಹೇಳ್ತಾ ಇದ್ದಾನೆ. ಇಷ್ಟೊಂದು ದೊಡ್ಡದಾದಂತ ವೇದಾಂತ ಡಾಕ್ಟ್ರಿನ್ ಬರೆದು ಅಲ್ಲಿಯ ಜನರಿಗೆ ಎಲ್ಲಾ ತರದ ವಿಶ್ವಾಸಿಗಳು, ಅವಿಶ್ವಾಸಿಗಳು, ಪಂಡಿತರು ಮತ್ತು ಯಹೂದ್ಯರು, ಸಭಾಮಂದಿರದ ಹೊರಗಳು ಮತ್ತು ಇನ್ನಿತರ ಎಲ್ಲಾ ವರ್ಗದ ಜನರಿದ್ದರೆ, ಆ ಕೆಲಸದವರು ಇದ್ರು.
ಅವರಿಗೆ ಪ್ರತ್ಯೇಕವಾಗಿ ಬರೆಯುತ್ತಾನೆ. ಕ್ರಿಸ್ತ ನಂಬಿಕೆಯಲ್ಲಿ ಇದ್ದಿರೋಲ್ಲೊಂದು ನೀವನ್ನು ಪರೀಕ್ಷಿಸಿಕೊಳ್ಳಿರಿ. ಒಂದು ವೇಳೆ ನಾನು ಇರುವಂತ 12 ಜನರಿಗೆ ಕ್ರಿಸ್ತ ನಂಬಿಕೆಯಲ್ಲಿ ಇದ್ದಿರೋಲ್ಲೊಂದು ನೀವನ್ನು ಪರೀಕ್ಷಿಸಿಕೊಳ್ಳಿರಿ ಅಂದ್ರೆ ನೀವು ಬೈಬಲ್ ಮುಚ್ಚಿಬಿಡ್ತೀರ. ಯಾಕಂದ್ರೆ ನಾವು ವಿಶ್ವಾಸಿಗಳಾಗಿದ್ದೇವೆ. ಆ, ಈಗ ನೀವು ಹೊಸದಾಗಿ ಏನ್ ಹೇಳೋದು ಅಂತ. ಆದ್ರೆ ಆ ಸನ್ನಿವೇಶನ ಆಲೋಚನೆ ಮಾಡುವಾಗ ಹೊಸದಾಗಿ ಬಂದಂಥವ್ರು ಇದ್ರು, ಇನ್ನು ಬಾರದೇ ಇದ್ದಂಥವ್ರು ಕ್ಯೂರಿಯಾಸಿಟಿ ಅಥವಾ ಕುತೂಹಲದಿಂದ ಪ್ರೇರಿತರಾಗಿ ಬಂದವರಿದ್ರು, ಮತ್ತು ಹೀಗೆಲ್ಲ ಇದ್ದಂಥವ್ರು ಮತ್ತು ಕಲಿತಂಥವ್ರು ಇದ್ರು. ಕಲಿತಂಥವ್ರು ಸರಿಯಾದ ರೀತಿಯಲ್ಲಿ ಹೇಳಲಿಕ್ಕೆ ಸಾಧ್ಯ ತಿಳಿಯದೆ ತಡವರಿಸ್ತಾ ಇದ್ದಂಥವ್ರು ಇದ್ರು. ಅವರಿಗೆ ಈ ಒಂದು ಪ್ರಶ್ನೆಯನ್ನು ಹಾಕ್ತಾನೆ, ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ಪರೀಕ್ಷಿಸಿಕೊಳ್ಳಿರಿ. ನಿಮ್ಮನ್ನ ಪರೀಕ್ಷಿಸಿಕೊಳ್ಳಿ ಮತ್ತು ನಿಮ್ಮನ್ನ ಪರಿಶೋಧಿಸಿಕೊಳ್ಳಿರಿ. ಪರೀಕ್ಷೆ ಮಾಡಿಕೊಳ್ಳೋದು, ಪರಿಶೋಧಿಸೋದು, ಇದು ವೈಯಕ್ತಿಕವಾಗಿ ಆಗುವಂಥದ್ದು. ಹೀಗಾಗಿ ನಾವು ಕೆಲವು ಸಂದರ್ಭಗಳಲ್ಲಿ ಗುಂಪಿನಲ್ಲಿ ನಾವು ಪ್ರತ್ಯೇಕವಾಗಿ ನೀವು ಯೇಸು ಕ್ರಿಸ್ತನನ್ನು ಅಂಗೀಕರಿಸು ಎಂಬುದಾಗಿ ಹೇಳೋದಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ರೆ ಅವರಿಗೆ ಕಲಿತಂಥವರಿಗೆ ಆಸಕ್ತಿ ಇರುವಂತವರಿಗೆ ವಿಷಯ ತಿಳಿಸ್ತಾರೆ. ಪರೀಕ್ಷಿಸಿಕೋ, ಪರಿಶೋಧಿಸಿಕೋ. ಪರೀಕ್ಷಿಸಿಕೊಂಡು ಕ್ರಿಸ್ತ ನಂಬಿಕೆಯಲ್ಲಿದ್ದೇನೆ, ಹೌದು. ಹೇಗೆ? ನಾನು ಯೇಸುವನ್ನು ನಂಬಿದ್ದೇನೆ, ಸರಿ. ಪರಿಶೋಧಿಸು ಅನ್ನುವಾಗ ಯಾವ ರೀತಿಯಲ್ಲಿ ನಿನ್ನನ್ನು ಪರಿಶೋಧಿಸು, ಆ ನಂಬಿಕೆ ಎಷ್ಟು ಮಟ್ಟಿಗೆ ಎಂಬುದಾಗಿ ತಿಳಿಸುವಂಥದ್ದಾಗಿದೆ. ಇದು ನಾನು ಇಂಟ್ರೊಡಕ್ಷನ್ ಹೇಳಿದೆ. ಯಾಕೆ ನಾನು ಇದನ್ನು ಹೇಳಿದೆ ಅಂದ್ರೆ, ಈ ಕೊರಿಂಥ ಪಟ್ಟಣದಲ್ಲಿ ಆರಂಭದಿಂದ ಹೇಳ್ತಾನೆ, ಆರಂಭದ ಮೊದಲನೇ 12ನೇ ವಚನದಲ್ಲಿ ಕ್ರಿಸ್ತ ನಂಬಿಕೆಯನ್ನು ಹುಚ್ಚರನ್ನಾಗಿ ಮಾಡ್ತದೆ. ಹುಚ್ಚರು ಎಂಬುದಾಗಿ ಕರೀತಾರೆ. ಮುಂದೆ 3-4 ಕಡೆಗಳಲ್ಲಿ ಹುಚ್ಚ ಎಂಬುದಾಗಿದೆ. ಕೆಲವರಿಗೆ ಅದು ಹುಚ್ಚಾಗಿದೆ, ಕೆಲವರಿಗೆ ಅದನ್ನು ಧ್ಯಾನ ಮಾಡುವಂತ ಸ್ಥಿತಿ ಇದೆ. ನಾನು ಇಲ್ಲಿಗೆ ನಿಲ್ಲಿಸ್ತೇನೆ, ಯಾಕಂದ್ರೆ ಅದನ್ನೇ ಹೇಳೋದಾಗಿದ್ರೆ ಸಮಯ ಆಗ್ತದೆ. ನಾನು ವಿಷಯಕ್ಕೆ ಬರ್ತೇನೆ. ಹಾಗಿದ್ರೆ ಕ್ರಿಸ್ತ ನಂಬಿಕೆಯಲ್ಲಿ ನಾವು ತಿಳಿಬೇಕಾಗಿದ್ರೆ, ನಾವು ಸತ್ಯವೇದವನ್ನು ಕೈಯಲ್ಲಿ ನಮಗೆ ಕೊಡಲ್ಪಟ್ಟು ನಾವು ಅದನ್ನು ವಿವರಿಸಿ ತಿಳಿಯಬೇಕಾಗಿದ್ರೆ, ಸತ್ಯವೇದನ್ನು ಓದುವಾಗ ನಾವು ಎಷ್ಟೋ ಸಾರಿ ನಾವು ಆಳವಾದ ಸತ್ಯತೆಗಳನ್ನು ತಿಳಿತೇವೆ. ವಿಶೇಷವಾಗಿ ನಮ್ಮ ಬ್ರದರನ್ನ ಸಹೋದರ ಸಭೆಗಳಲ್ಲಿ ಹಿರಿಯರುಗಳು ಕೊಡುವಂತ ಒಂದು ಅಮೂಲ್ಯವಾದಂತ ಸಂಬಂಧಗಳನ್ನು ನೋಡುವಾಗ ಎಷ್ಟೊಂದು ಖುಷಿ ಆಗ್ತದೆ ಅಂದ್ರೆ, ಆದ್ರೆ ಅದನ್ನ ಅವರು ಓದಿದಂತ ರೀತಿ ಮತ್ತು ಅರ್ಥ ಮಾಡಿಕೊಳ್ಳಲಿಕ್ಕೆ ಕೊಡುವಂತ ರೀತಿ ಅವರು ಸಿದ್ಧವಾಗಿರುವುದಿಲ್ಲ. ಅನೇಕರು ಸಿದ್ಧವಾಗುವುದಿಲ್ಲ. ಅದು ಹೀಗೆ ಹೇಳ್ತಾನೆ, ಕ್ರಿಸ್ತ ನಂಬಿಕೆಯಲ್ಲಿ ನೀವು ಇರುವುದಾಗಿದ್ರೆ ನೀವು ಆ ಏನು ಕ್ರಿಸ್ತ ನಂಬಿಕೆಯಲ್ಲಿ 1 ಕೊರಿಂಥ ಮೊದಲನೇ ಅಧ್ಯಾಯದಲ್ಲಿ ಹೀಗೆ ಹೇಳ್ತಾನೆ. ಮೊದಲನೇ ಅಧ್ಯಾಯ 18ನೇ ವಚನ. ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರೋರಿಗೆ ಹುಚ್ಚು ಮಾತಾಗಿದೆ, ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿ ಆಗಿದೆ. ಆ ದೇವರ ಶಕ್ತಿ ಎಂಬುದಾಗಿ ಹೇಳುವಾಗ ನಾನು ಒಬ್ಬರು ಪ್ರಸಂಗ ಮಾಡಿದ್ದು ಕೇಳಿದೆ. ಆ ಶಕ್ತಿಯನ್ನು ಡೊಮೋಸಿಸ್ ಎಂಬುದಾಗಿದೆ ಅಂತೆ. ಅಂದ್ರೆ ಡೈನಮೋ ರೀತಿಯ ಅಷ್ಟು ದೊಡ್ಡ ಶಬ್ದ ಕೊಡುವಂಥದ್ದು. ಯಾರಿಗೆ? ರಕ್ಷಣೆಯ ಮಾರ್ಗದಲ್ಲಿರುವಂಥವ್ರಿಗೆ. ಮತ್ತು ಇತರಿಗೆ ಅದು ಹುಚ್ಚು ಮಾತಾಗಿ ತೋರ್ತದಂತೆ. ನಮ್ಮ ಗುಂಪಿನಲ್ಲಿ ನಾವು ಸಂಧಿಸುವಂತ ಮಕ್ಕಳು ಅದು ಹುಚ್ಚು ಮಾತಾಗಿ ತಗೊಳ್ಬಹುದು ಅಥವಾ ಶಕ್ತಿಯುತವಾಗಿ ತಗೊಳ್ಬಹುದು. ಯಾಕಂದ್ರೆ ನಾವು ಅವರಿಗೆ ಕ್ರಮವಾಗಿ ನಾವು ಬೋಧಿಸಿಲ್ಲ. ಅದಕ್ಕಾಗಿ ನಾವು ಮಕ್ಕಳಿಗೆ ಅರ್ಥವಾಗುವಷ್ಟು ಮಟ್ಟಿಗೆ ಬಹಳ ಸುಲಭವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕಾಗುವಂತೆ ಆ ಸತ್ಯತೆಗಳನ್ನ ನಾನು ವಿಂಗಡಿಸಿದ್ದೇನೆ. ಅದನ್ನು ನಿಮ್ಮ ಮುಂದಿಡ್ತೇನೆ. ನಾನು ಅದನ್ನು ವಿವರಿಸ್ಲಿಕ್ಕೆ ಹೋಗುವುದಿಲ್ಲ, ಯಾಕಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರುವ ಸತ್ಯತೆ. ಆದ್ರೆ ನಾವು ಆ ಸತ್ಯತೆ ಆ ಮಕ್ಕಳಿಗೆ ಅಥವಾ ಇತರಿಗೆ ಅಥವಾ ಜನರಲ್ ಆಗಿ ಹೇಳುವುದಾಗಿದ್ರೆ, ಈಗ ಹೇಳ್ತಾರೆ, ನಾವು ವಿಶ್ವಾಸಿಗಳ ಸಭೆಯಲ್ಲಿ ಸುವಾರ್ತೆಯನ್ನು ಹೇಳುವಾಗ ರಕ್ಷಣೆಯ ಕುರಿತಾಗಿ ಹೇಳಿದ್ದೇ ಹೇಳ್ಬೇಕಾ? ದೇವರ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿದೆ, ದ ಫೈತ್ ಕಮೆಟ್ ಬೈ ಹಿಯರಿಂಗ್ ಅಂಡ್ ಹಿಯರಿಂಗ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯವನ್ನು ಕೇಳುತ್ತಾ ನಮ್ಮಲ್ಲಿ ನಂಬಿಕೆ ದೃಢವಾಗ್ತದೆ ಎಂಬುದಾಗಿ. ನಾನು ಅದಕ್ಕೆ ಆ ವಿಷಯಕ್ಕೆ ಹೋದ್ರೆ ನನ್ನ ಸಬ್ಜೆಕ್ಟ್ಗೆ ನಾನು ಬಿಟ್ಬಿಡ್ತೇನೆ. ಹಾಗಿದ್ರೆ ಇರುವಂತ ಸಬ್ಜೆಕ್ಟ್ ಏನು ಎಂಬುದಾಗಿ ನೋಡುವಾಗ, ನಾನು ಮಕ್ಕಳಿಗೆ ತಿಳಿಸ್ಲಿಕ್ಕೆ
ಅಥವಾ ಆ, ಸತ್ಯವೇದ ಬೋಧಿಸುವಂಥವರಿಗೆ, ಆರಂಭದಲ್ಲಿರುವಂಥವರಿಗೆ ತಿಳಿಸುವಂಥದ್ದು, ಅಥವಾ ಮತ್ತು ಮಕ್ಕಳಿಗೆ ಅರ್ಥ ಮಾಡಿಕೊಳ್ಳುವಂಥ ಮಕ್ಕಳಿಗೂ ಕೂಡ ತಿಳಿಸುವಂಥ ವಿಷಯ ಹೀಗಿದೆ. ಆಯ್ತು ಮಕ್ಕಳೇ, ನಾನು ನಿಮ್ಮನ್ನು ಮಕ್ಕಳು ಎಂಬುದಾಗಿ ಕರಿತೇನೆ, ಕ್ಷಮಿಸಿ. ಯಾಕಂದ್ರೆ ನೀವು ಮಕ್ಕಳಿಗೆ ಅಥವಾ ಮಕ್ಕಳ ಮಧ್ಯದಲ್ಲಿ ಸೇವೆ ಮಾಡುವಂಥವ್ರ ನೀವು ಬೋಧಿಸುವಂಥವ್ರು. ಆಯ್ತು. ಈಗ ನಿಮ್ಮ ಹತ್ರ ಸತ್ಯವೇದ ಇದೆ ಅಲ್ವಾ? ಸಾಧಾರಣ ಎಲ್ಲ ಕ್ರೈಸ್ತರಲ್ಲಿ ಇದು ಇರ್ತದೆ, ಸತ್ಯವೇದ ಇದೆ. ಸತ್ಯವೇದದಲ್ಲಿ ಎಷ್ಟು ಭಾಗಗಳಿದೆ ಅನ್ನುವಾಗ ಹೇಳ್ತಾರೆ ಹೊಸ ಒಡಂಬಡಿಕೆ, ಹಳೆ ಒಡಂಬಡಿಕೆ. ಹೌದು. ಒಟ್ಟು ಎಷ್ಟು ಪುಸ್ತಕಗಳಿದೆ ಎಂಬುದಾಗಿ ಹೇಳುವಾಗ ಕೆಲವು ಮಕ್ಕಳಿಗೆ ಅದು ಗೊತ್ತಿರಲ್ಲ. ಆದ್ರೆ ಆ ಬೋಧಿಸುವಂಥವ್ರು ಅದು ಬಹಳ ಸರಿಯಾಗಿದ್ದಂತ ರೀತಿಯಲ್ಲಿ ಹೇಳೋದಾಗಿದ್ರೆ ಅವ್ರಿಗೆ ಅರ್ಥ ಆಗ್ತದೆ. ಒಟ್ಟು ಹೊಸ ಒಡಂಬಡಿಕೆಯಲ್ಲಿ 27, ಹಳೆ ಒಡಂಬಡಿಕೆಯಲ್ಲಿ 39 ಪುಸ್ತಕಗಳಿದೆ ಎಂಬುದಾಗಿ. ಅದನ್ನ ಅವರ ತಲೆಗೆ ಮೊದಲು ಅಂಟಿಸ್ಬೇಕಾಗಿದೆ. ಮಕ್ಕಳಿಗೆ ಮಕ್ಕಳ ಸೈಕಾಲಜಿ ನಾನು ಮಾಡಿದಂಥವನು. ಅದಕ್ಕಾಗಿ ನನಗೆ ಅಮೆರಿಕದಲ್ಲಿ ಕರೆಸಿದ್ದು ಒಂದು ಕಡೆ ಇದು ಲೆಕ್ಚರ್ ಕೊಡ್ಲಿಕ್ಕೆ. ಆ ಸೈಕಾಲಜಿಲಿ ಏನ್ ಹೇಳ್ತದೆ ಅಂದ್ರೆ, ಮಕ್ಕಳು ತಾಯಿಯ ಗರ್ಭದಲ್ಲಿರುವಾಗಲೇ ಸತ್ಯವೇದವನ್ನು ತಿಳಿಸ್ಬೇಕಂತೆ. ಅಂದ್ರೇನು, ಅವರಿಗೆ ದೇವರ ವಾಕ್ಯ ಹೇಳ್ಬೇಕಂತೆ. ಅದಕ್ಕೆ ಉದಾಹರಣೆ ಬೇಕಾದಷ್ಟು ಉದಾಹರಣೆಗಳು ಕೊಟ್ಟರು, ಮತ್ತು ನಮ್ಮ ಕಣ್ಣೆದುರಿಗೂ ಇದೆ. ನಾನು ಅದನ್ನ ಹೇಳಲಿಕ್ಕೆ ಹೋಗಲ್ಲ. ಹಾಗಿದ್ರೆ ಹಳೆ ಒಡಂಬಡಿಕೆಯಲ್ಲಿ 39 ಕ್ರಿಸ್ತನಿಗಿಂತ ಮುಂಚೆ ಬರೆಯಲ್ಪಟ್ಟಿದ್ದು 39 ಪುಸ್ತಕ. ಹೊಸ ಒಡಂಬಡಿಕೆ ಕ್ರಿಸ್ತನಿಂದ ಬಂದಿದ್ದು. ಹಾಗಿದ್ರೆ ಹಳೆ ಒಡಂಬಡಿಕೆಯಲ್ಲಿ ಮೊದಲನೇದು ಆದಿಕಾಂಡ, ಕಡೆಯದು ಮಲಾಖಿ. ಆದಿಕಾಂಡದಿಂದ ಮಲಾಖಿವರೆಗೂ 39 ಪುಸ್ತಕ. ಅದನ್ನು ಹೇಗೆ ನಾವು ಹೇಳ್ತೇವೆ ಅಂದ್ರೆ, ನಾವು ಹೆಬ್ಬೆರಳು, ಮಧ್ಯದ ಬೆರಳು ಮತ್ತು ಉಂಗುರದ ಬೆರಳು ಮೂರನ್ನು ಇಟ್ಕೊಂಡು ಈ ಕಿರು ಬೆರಳು ಮತ್ತು ತೋರು ಬೆರಳುಗಳನ್ನ ಮೇಲೆ ಇಟ್ಟರೆ ಒಂದು ಒಂದು ಪ್ರಾಣಿಯ ತಲೆ ಆಗ್ತದೆ. ನಾವು ಮಕ್ಕಳಿಗೆ ಅಥವಾ ಕಲಿಯುವಂಥವ್ರ ನೆನಪಿನಲ್ಲಿ ಇಟ್ಕೊಳ್ಳೋರಿಗೆ ಇದನ್ನು ತಿಳಿಸ್ಬೇಕಾಗಿದೆ. ಈ 3 ಬೆರಳುಗಳು ಒಟ್ಟಾಗಿ ಸೇರುವಂಥದ್ದು ನಾವು ಹೀಗೆ ಹೇಳೋಣ: 5, 5, 5, 3, 5, 5. ಈ ನಿಂತಿರೋದು ಕಿವಿ ತಗೊಂಡಿರುವಂತ 2 ಬೆರಳುಗಳು 12, 12. ಹಳೆ ಒಡಂಬಡಿಕೆಯಲ್ಲಿ ಒಟ್ಟು 39 ಪುಸ್ತಕಗಳಲ್ಲಿ ಇದನ್ನ ಅದು ಅವರಿಗೆ ನೆನಪಿನಲ್ಲಿಟ್ರೆ, ಅದರ ಕಾಲಗಳನ್ನ ನಾವು ನಿಧಾನವಾಗಿ ಅವರಿಗೆ ತಿಳಿಸ್ತಾ ಬರುವಾಗ ಅವ್ರು ಓದುವಾಗ ಅರ್ಥ ಆಗ್ತದೆ ಸರಿಯಾಗಿ. ಈ 3ರಲ್ಲಿ 5, 5, 5 ಅನ್ನುವಾಗ ಅದನ್ನು ಹೀಗೆ ನಾನು ಹೇಳ್ತಾ ಹೋಗ್ತೇನೆ: 3ರಲ್ಲಿ ಒಂದು 5 ಏನು ಅಂದ್ರೆ ಕಾಂಡಗಳು 5. ಎರಡನೇ 5 ಏನು ಅಂದ್ರೆ ಹಿರಿಯ ಪ್ರವಾದಿಗಳು 5. ಮೂರನೇ 5 ಏನು ಅಂತಂದ್ರೆ ಕಾಂಡಗಳು, ಹಿರಿಯ ಪ್ರವಾದಿಗಳು ಮತ್ತು ಪದ್ಯ ಭಾಗ ಎಂಬುದಾಗಿ 3. ಈ 12, 12 ಅಂತ ಮೇಲಿರುವಂತ 12, 12 ಅಂದ್ರೆ ನಿಂತಿರುವಂತ 2 ಬೆರಳು, ತೋರು ಬೆರಳು ಮತ್ತು ಕಿರು ಬೆರಳು. 12, 12 ಅಂದ್ರೆ 12 ಹಿರಿಯ ಪ್ರವಾದಿಗಳು, ಇನ್ನು 12 ಚರಿತ್ರ ಭಾಗ. ಇದನ್ನ ನಾವು ಮನಸ್ಸಿನಲ್ಲಿ ಇಟ್ಟು ಅದನ್ನು ತಿಳಿಸುವಾಗ ಸತ್ಯವೇದ ನಮಗೂ ಕೂಡ ಓದ್ಲಿಕ್ಕೆ, ಮಕ್ಕಳಿಗೆ ಓದ್ಲಿಕ್ಕೆ ಅನುಕೂಲ ಆಗ್ತದೆ ರೀ. ನೆನಪಿನಲ್ಲಿ ಇಡೋಣ. ಕೈ ಬೆರಳು 5 ಬೆರಳಲ್ಲಿ 3 ಬೆರಳು ಒಟ್ಟಿಗೆ ಇಡೋಣ. ಕಡೆ ತೋರು ಬೆರಳು ಮತ್ತು ಕಿರು ಬೆರಳನ್ನ ನೆಟ್ಟಿಗೆ ನಿಲ್ಸೋಣ. ಈ 3 ಬೆರಳನ್ನ ಇಟ್ಟಾಗ ಒಂದು ಪ್ರಾಣಿಯ ತಲೆ ಆಗ್ತದೆ. ಆ ತಲೆಯಲ್ಲಿ 5, 5, 5 ಅನ್ನುವಾಗ 5 ಕಾಂಡಗಳು ಗೊತ್ತಿದೆ ನಮ್ಗೆ, ಕಾಂಡ ಯಾವುದು ಅಂತ. ಮತ್ತೆ 5 ಹಿರಿಯ ಪ್ರವಾದಿಗಳು ಗೊತ್ತಿದೆ. 5 ಪದ್ಯ ಭಾಗ ಗೊತ್ತಿದೆ. 12, 12 ಏನು ಅಂದ್ರೆ 12 ಕಿರಿಯ ಪ್ರವಾದಿಗಳು, 12 ಚರಿತ್ರ ಭಾಗ. ಅಲ್ಲಿಗೆ 39 ಪುಸ್ತಕ ಆಯ್ತು. ಹಳೆ ಒಡಂಬಡಿಕೆ ಮಾತ್ರ ನಾನು ಹೇಳ್ತೇನೆ. ಒಂದು ವೇಳೆ ಆಸಕ್ತಿ ಇದ್ರೆ ಮುಂದಿನ ಸಾರಿ ಅದನ್ನು ಸ್ವಲ್ಪ ತೋರಿಸಿ ನಾನು ಹೇಳಲಿಕ್ಕೆ ಆಗ್ತದೆ. ಸರಿ. ಈಗ ನಾವು ಹೀಗೆ ನೋಡ್ತೀವಿ. ಈ ಮೊದಲನೇ 5 ಅಷ್ಟು ಮಾತ್ರ ಅಲ್ಲ, ಇದು ಒಟ್ಟು 39 ಪುಸ್ತಕಗಳು. ಹೊಸ ಒಡಂಬಡಿಕೆಯಲ್ಲಿ 27 ಪುಸ್ತಕ, ಅದರಲ್ಲಿ 4 ಸುವಾರ್ತೆಗಳು, 1 ಚರಿತ್ರೆ. ಯಾವುದು ಚರಿತ್ರೆ ಅಂದ್ರೆ ಅಪೊಸ್ತಲರ ಕೃತ್ಯಗಳು ಮತ್ತು ಒಂದು ಪ್ರವಾದನೆ, ಪ್ರಕಟಣೆ. ಇನ್ನು ಬಾಕಿ ಎಲ್ಲ ಪತ್ರಗಳು, ಪೌಲನು ಬರೆದದ್ದು, ಇತರರಿಗೆ ಬರೆದದ್ದು ಎಲ್ಲ ಪತ್ರಗಳು. ಹಾಗಿದ್ರೆ ಇದನ್ನ ಸಪರೇಟ್ ಆಗಿ ನಾವು ಇಟ್ರೆ ಯಾರ್ಯಾರಿಗೆ ಬರೆದ್ರು, ಯಾವ್ಯಾವ ಕಾಲದಲ್ಲಿ, ಯಾವ್ಯಾವ ಊರಿನಲ್ಲಿ ಬರೆದ್ರು ಎಂಬುದಾಗಿ ನೋಡುವಾಗ ನಾವು ಬೋಧಿಸುವಂತ ವಿಷಯ ನಾವು ಮಕ್ಕಳಿಗೆ ಅರ್ಥ ಮಾಡಿ ಕೊಡುವಂಥದ್ದು ಅಥವಾ ಹೊಸದಾಗಿ ಕರ್ತನನ್ನು ಅಂಗೀಕರಿಸುವವರಿಗೆ ಸ್ಪಷ್ಟವಾದ ಚಿತ್ರ ತೋರಿಸ್ಲಿಕ್ಕೆ ಆಗ್ತದೆ. ಸರಿ, ಈಗ ನಾನು ಇದು ಮುಂದೆ ಬರ್ತೇನೆ ರೀ. ಈಗಾಗಲೇ 9 ಗಂಟೆ ಆಗಿದೆ, ಮುಂದೆ ಬರ್ತೇನೆ.
ಸತ್ಯವೇದದಲ್ಲಿ ಮೊದಲನೇದಾಗಿ ಬರೀ ಹಳೆ ಒಡಂಬಡಿಕೆ ಅಂತ ತೆಗೆಯೋಣ. ಹಳೆ ಒಡಂಬಡಿಕೆಯಲ್ಲಿ ಒಟ್ಟು 39 ಪುಸ್ತಕಗಳು. ಈ 39 ಪುಸ್ತಕಗಳು ಎಂಬುದಾಗಿ ಹೇಳುವಾಗ ಹೊಸ ಒಡಂಬಡಿಕೆಯಲ್ಲಿ 27, ಒಟ್ಟು 39, 27, 66 ಪುಸ್ತಕಗಳು. 66 ಪುಸ್ತಕಗಳನ್ನ ಚರಿತ್ರಾ ಭಾಗವಾಗಿ ವಿಂಗಡಿಸುವಾಗ ಅದು ಆ, ಸತ್ಯತೆಗಳನ್ನ ತೆಗೆಯುವಾಗ 5 ವಿಧವಾದಂತ ಸತ್ಯತೆಗಳನ್ನ ನಾವು ವಿಂಗಡಿಸಿ ತಿಳಿಸುವುದಾಗಿದ್ರೆ ಅವರಿಗೆ ಅರ್ಥ ಆಗ್ತದೆ ಮತ್ತು ನಾವು ತಿಳಿದಿರುವಂತವ್ರಿಗೆ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತದೆ. 5 ಸತ್ಯತೆಗಳು. ಸತ್ಯವೇದವು ಸತ್ಯವೇ ಆಗಿದೆ. ಯಾಕಂದ್ರೆ ಅದು ಸತ್ಯ ಎಂಬುದಾಗಿ ಎಲ್ಲರ ಹಿಂದೆಯಿಂದ ನಿರೂಪಿಸಲ್ಪಟ್ಟಿದೆ. ಅದಕ್ಕೆ ಒಂದು ಪುಸ್ತಕವನ್ನು ಒಂದು ಆರ್ಟಿಕಲ್ ನಾನು ಬರೆದಿದ್ದೆ. ಅದರಲ್ಲಿ ಆ ಸತ್ಯವೇದ ಹೇಗೆ ಅದು ಹೇಗೆ ಯಾವ ಕಾಲದಲ್ಲಿ ಹೇಗ್ ಸಿಕ್ತು ಎಂಬುದನ್ನು ನೋಡುವಾಗ ಸತ್ಯವೇದದಷ್ಟು ಸ್ಪಷ್ಟವಾದಂತ ತಾರೀಖುಗಳು, ಸ್ಪಷ್ಟವಾದಂತ ನಿಖರವಾದಂತ ವಿಷಯಗಳು ಬೇರೆ ಯಾವ ಆ ಗ್ರಂಥಗಳಲ್ಲಿ ಇಲ್ಲ ರೀ. ಹಾಗಿದ್ರೆ ಸತ್ಯವೇದ ಇದೆ. ಆ ಸತ್ಯವನ್ನ ವಿಂಗಡಿಸುವಂಥದ್ದು ನಮಗೆ ತಿಳಿದಂಥವ್ರಿಗೆ ನಮ್ಮ ಒಂದು ಕರ್ತವ್ಯ. ಮೊದಲನೇ ವಿಂಗಡಣೆ ಯಾವುದು ಅಂತ ನೋಡಿದ್ರೆ ಸತ್ಯವೇದ 5 ಮೊದಲನೇದು ಮೂಲಭೂತ ಸತ್ಯತೆಗಳು. ಸತ್ಯವೇದದಲ್ಲಿರುವಂತೆಲ್ಲ ಸತ್ಯ ಅಂತ ಹೇಳಿದೆ. ಆದರೆ ಸತ್ಯತೆಗಳಲ್ಲಿ ಮೂಲಭೂತ ಸತ್ಯತೆಗಳು ಅಥವಾ ಆ ಮೂಲಭೂತ ಸತ್ಯತೆಗಳು, ಬೇಸಿಕ್ ಟ್ರೂತ್ಸ್ ಎಂಬುದಾಗಿ. ಮೂಲಭೂತ ಸತ್ಯತೆಗಳು ನಮ್ಮ ತಲೆಯಲ್ಲಿರಲಿ. ಆ ಮೂಲಭೂತ ಸತ್ಯತೆಗಳು ನಾವು ಅದಕ್ಕೆ ಮೊದಲನೇ ಒಂದು ಪ್ರಾಮಿನೆನ್ಸ್ ಕೊಡಬೇಕಾಗಿದೆ. ಮೊದಲನೇದು ಒಂದು ಸತ್ಯತೆ ಯಾವುದು? ರಕ್ಷಣೆ. ಎರಡನೇ ಸತ್ಯತೆ ಕೃಪೆ. ಮೂರನೇ ಸತ್ಯತೆ ಮಾನಸಾಂತರ. ಅದನ್ನ ಹೀಗೆ ಹೇಳ್ಬೋದು. ಮೊದಲನೇ ಸತ್ಯತೆ ಕೃಪೆ, ರಕ್ಷಣೆಯನ್ನು ನಾವು ಕಲಿತಾ ಹೋಗುವಾಗ ಅದರಲ್ಲಿ 3 ವಿಭಾಗಗಳು: ಇಂದಿನ ರಕ್ಷಣೆ, ಮುಂದಿನ ರಕ್ಷಣೆ. ಅಥವಾ ಕರ್ತನ ಸನ್ನಿಧಿಯಲ್ಲಿ ರಕ್ಷಣೆ ಹೊಂದಿದಾಗ ನಾವು ದೇವರ ಮಕ್ಕಳಾಗ್ತೇವೆ, ಅಂದ್ರೆ ನೀತಿವಂತರಾಗ್ತೇವೆ. ಎರಡನೇದು ನಾವು ಹೋರಾಡುವಂಥವ್ರು ಅಥವಾ ನಾವು ನೀತಿವಂತರಾಗ್ಲಿಕ್ಕೆ ಬೇಕಾದ ತರಬೇತಿ. ಮೂರನೇದು ಪರಿಪೂರ್ಣವಾದ ಇದು. ನಾವು ಸತ್ಯವೇದದಲ್ಲಿ ಓದುವಾಗ ಈ ಕೀರ್ತನೆ ಮುಂತಾದ ಕಡೆಯಲ್ಲಿ ದೇವರು ಮೊದಲೇ ತಿಳಿಸಿರುವಂಥದ್ದು ಮೂಲಭೂತ ಸತ್ಯತೆಗಳು. ಈ ಮೂಲಭೂತ ಸತ್ಯತೆ ಎನ್ನುವಾಗ ನಾವು ಅಸ್ಥಿವಾರದ ಸತ್ಯತೆಗಳು ಎಂಬುದಾಗಿ ಹೇಳ್ತೇವೆ. ಸ್ವಾಮಿ ಹೇಳಿದ್ರು, ಆ ಜಾಣ ಬಂಡೆ ಮೇಲೆ ಕಟ್ಟಿದ, ಮೂಢ ಉಸುಬಿನ ಮೇಲೆ ಕಟ್ಟಿದ ಎಂಬುದಾಗಿ ಹೇಳ್ತೇವೆ. ಹೇಳ್ತೇವೆ. ಬಂಡೆ ಮೇಲೆ ಕಟ್ಟಿದಂತ ಅಸ್ಥಿವಾರ ಈ ಸತ್ಯತೆಗಳು. ಮೊದಲನೇ ಸತ್ಯತೆ ರಕ್ಷಣೆ, ಎರಡನೇ ಸತ್ಯತೆ ಕೃಪೆ, ಮೂರನೇ ಸತ್ಯತೆ ಪಾಪ, ಮೂರನೇ ಸತ್ಯತೆ ಇದು ರೀ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಮೂಲ ಸತ್ಯತೆ ಮಾನಸಾಂತರ ಎಂಬುದಾಗಿ. ಇದಕ್ಕೆ ನಮಗೆ ಕನ್ಫ್ಯೂಷನ್ ಆಗುವಂಥದ್ದು ಏನಂದ್ರೆ, ರಕ್ಷಣೆ ಎಂಬುದಾಗಿ ಹೇಳುವಾಗ ಅದು ಬರೀ ಬ್ರದರನ್ನವ್ರು ಮಾತ್ರ ಎಂಬುದಾಗಿ ಅಲ್ಲ. ಇದು ಜನರಲ್ ಆಗಿ ಕೊಟ್ಟಿರುವಂತ ಸತ್ಯದಲ್ಲಿ ಕೊಟ್ಟಿರುವಂತ ಮುಖ್ಯ ಉದ್ದೇಶ ಇದೆ. ಅದು ರಕ್ಷಣೆಯ ವಿಷಯದಲ್ಲಿ. ರಕ್ಷಣೆ ಏನು? ಯೇಸು ಸ್ವಾಮಿಯ ಮುಖಾಂತರವಾಗಿ ದೇವರು ಆದಿಯಲ್ಲಿ ಮನುಷ್ಯನ ಉಂಟು ಮಾಡಿದಾಗ್ಲೇನೆ ಆಲೋಚಿಸಿ ಸಣ್ಣ ಮಕ್ಕಳನ್ನ ಈ ಲೂಸಿಫರ್ನಂತ ಬೇಡ ಆ ವಿಷಯ ಹೇಳಿದ್ರೆ ಅದೇ ದೊಡ್ಡ ವಿಷಯ ಆಗ್ತದೆ. ನಾವು ಯೇಸು ಕ್ರಿಸ್ತನ ಮುಖಾಂತರವಾಗಿ ತನ್ನ ಮಕ್ಕಳು ಎಂಬುದಾಗಿ ಕರೆದುಕೊಳ್ಳಲಿಕ್ಕಾಗಿ ದೇವರು ಉಂಟು ಮಾಡಿದ 1 ಮಿಲಿಯನ್ಗಿಂತ ಹೆಚ್ಚು ಧ್ರುವಗಳಲ್ಲಿ ಈ ಇಂಡಿಯಾದ ಈ ಪ್ರಪಂಚದಲ್ಲಿರುವಂತ ಒಂದು ಮಧ್ಯಭಾಗದಲ್ಲಿ, ಅಂದ್ರೇನು, ಇರಾಕ್ ಸ್ಥಳದಲ್ಲಿ ಇದನ್ನು ಕಟ್ಟಿ ಏನು ಪರಲೋಕದ ಅಲ್ಲಿ ದೇವರು ಅದನ್ನ ಸೆಂಟರ್ ಮಾಡಿ ಇಡೀ ಪ್ರಪಂಚಕ್ಕೆ ತನ್ನ ಪ್ರೀತಿಯನ್ನ ತೋರಿಸ್ಲಿಕ್ಕಾಗಿ, ಪ್ರಪಂಚದಲ್ಲೇ ಮೊದಲು ತನ್ನ ಪ್ರೀತಿಯನ್ನ ತನ್ನ ದೂತರಿಗೆ ತೋರಿಸಿದ್ರು. ಅವಾಗ ಅವ್ರಿಗೆ ದೇಹ ಇಲ್ಲ, ಆದ್ರೆ ಇಲ್ಲಿ ತೋರಿಸಿ ತನ್ನಂತೆ ಇರ್ಬೇಕು. ಹಲೋ, ಎನಿ ಪ್ರಾಬ್ಲಮ್? ಏನಾದ್ರು ಸಮಸ್ಯೆ ರೀ? ಹೀಗಾಗಿ ರಕ್ಷಣೆ ಎಂಬುದಾಗಿ ಹೇಳುವಾಗ 3 ಹಂತಗಳು. ಒಂದು,
ಹಿಂದಿನ ರಕ್ಷಣೆ ಅಥವಾ ನೀತಿ ಪಾಪದ ಸಂಬಳವಾದಂತ ನರಕದಿಂದ ಬಿಡುಗಡೆ ಆಗುವಂಥದ್ದು. ಎರಡನೇದು ಪಾಪದ ಶಕ್ತಿಯಿಂದ ಬಿಡುಗಡೆ ಆಗುವಂಥದ್ದು. ಮೂರನೇದು ಪಾಪದ ಸಮ್ಮುಖದಿಂದ ಬಿಡುಗಡೆ ಆಗುತ್ತೆ. ಇದನ್ನು ನಾವು ನಿಧಾನವಾಗಿ ನಾವು ಅದನ್ನು ಕುರಿತು ಧ್ಯಾನ ಮಾಡ್ಲಿಕ್ಕೆ ಹೋಗೋಣ. ಯಾಕೆಂದ್ರೆ ಅದನ್ನು ನಾವು ಕಲಿತಾ ಇದ್ದೇವೆ, ಅದನ್ನು ಮಾಡ್ತಾ ಇದ್ದೇವೆ, ಮತ್ತು ಅನೇಕ ಸಂದರ್ಭದ ಅರ್ಥವಾಗದಂತ ರೀತಿಯಲ್ಲಿ ನಾವು ಹೇಳಲಿಕ್ಕೆ ಆಗದಂತ ಸ್ಥಿತಿ ಇದೆ. ಮೊದಲನೇದು ಯೇಸು ಸ್ವಾಮಿಯನ್ನು ನಮ್ಮ ಹೃದಯದಲ್ಲಿ ಸ್ವೀಕರಿಸುವಾಗ ಏನಂತ, ನಮಗೋಸ್ಕರ ನಾನು ನರಕಕ್ಕೆ ಹೋಗ್ಬೇಕಾಗಿತ್ತು ಸಂದರ್ಭದಲ್ಲಿ ಆತನು ನನ್ನ ಶಿಕ್ಷೆಯನ್ನು ಅನುಭವಿಸಿದಾನೆ, ನನಗೆ ಆ ಫ್ರೀನೆಸ್ ಕೊಟ್ಟಿದ್ದಾನೆ ಎಂಬುದಾಗಿ ಆತನನ್ನು ಅಂಗೀಕರಿಸುವಾಗ ನಾನು ದೇವರ ಮಗು ಆಗ್ತೇನೆ. ಎರಡನೇದು, ದೇವರ ಮಗು ಆಗಿ ಕೂಡ ನಾವು ನನ್ನ ಮಾನಸಿಕ ಸ್ಥಿತಿಯಿಂದ ನನ್ನ ಒಂದು ದೇಹದಲ್ಲಿ ನಾನು ಶುದ್ಧಿಪಡಿಸಿಕೊಳ್ಳುವುದಕ್ಕಾಗಿ ನಾವು ದೇವರ ವಾಕ್ಯದಲ್ಲಿ ಎರಡನೇ ವಿಷಯ ಪಾಪ ದೇವರ ಸನ್ನಿಧಿಯಲ್ಲಿ ಬಂದು ಮುಂದೆ ನಾವು ದೈವ ಸ್ವರೂಪಿಗಳಾಗ್ಲಿಕ್ಕಾಗಿ ಶಿಕ್ಷಣದಿಂದ ನಾವು ಆತನಿಗೆ ಉತ್ತಮವಾಗಿ ಕಾಣಿಸ್ಕೊಡ್ಲಿಕ್ಕೆ, ಮತ್ತು ಮೂರನೇದಾಗಿ ನಾವು ಆತನೊಂದಿಗೆ ಪರಲೋಕಕ್ಕೆ ಹೋಗುವಂತ ಸ್ಥಿತಿ ಕೊಡುವಂಥದ್ದು ರಕ್ಷಣೆ. ಎರಡನೇದು ಕೃಪೆ ಎಂಬುದಾಗಿ ಹೇಳುವಾಗ ನಾನು ಅದನ್ನ ಕುರಿತಾಗಿ ಬಹಳದಾದ ಆದಿಕಾಂಡದಲ್ಲೇ ನಾವು ನೋಡ್ತೇವೆ. ಏನೇನ್ ತೋಟದಲ್ಲೇ ಕೃಪೆಯನ್ನು ನೋಡ್ತೇವೆ. ಅದನ್ನು ವಿವರವಾಗಿ ನಾವು ನೋಡುವಾಗ ಅದೇ ದೊಡ್ಡ ಸ್ಟಡೀಸ್ ಆಗ್ತದ್ರಿ. ಆ ದೊಡ್ಡ ಸ್ಟಡೀಸ್ ಆಗ ನಾನು ಇಲ್ಲಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ನಾನು ಅದನ್ನು ಇನ್ನೊಂದು ಕ್ಷಮಾಪಣೆ, ನಾನು ಇದು ಹೆಚ್ಚಾಗಿ ನಾನು ಪತ್ರಿಕಾಕರ್ತನಾಗಿ ಸುಮಾರು 25-30 ವರ್ಷಗಳು ನಾನು ಪತ್ರಿಕೆಯನ್ನು ಇಡೀ ಪ್ರಪಂಚಕ್ಕೆ ನಾನು ಮಾಡಿ ತುತ್ತುಗಳು ಎಂಬಂಥದ್ದು ಕಳಿಸಿ ಅದರ ಮುಖಾಂತರ ಕಳಿಸ್ತಾ ಇದ್ದಂತ ಅನೇಕರ ಆಶೀರ್ವಾದವನ್ನು ಹೊಂದಿತು. ಆದ್ರೆ ಸೈತಾನಿಗೆ ಬೇಸರ ಆಯ್ತು. ಆತನ ಆಕ್ಸಿಡೆಂಟ್ ಆಗಿ ಕೈಯನ್ನು ಮುರಿದ, ಕಾಲನ್ನು ಮುರಿದ, ತೊಡೆಯನ್ನು ಮುರಿದ, ಎದೆ ಮೂಳೆಯನ್ನು ಮುರಿದ, ಮತ್ತೆ ಕಿವಿಗೆ ಏಟು ಬಿದ್ದು, ತಲೆಗೆ ಏಟು ಬಿತ್ತು, ಹಲ್ಲೆಲ್ಲ ಹೋಯ್ತು. ಅದು 2 ಸಾರಿ ಆಗಿದ್ದು. ಹೀಗಾಗಿ ನನ್ನ ಬುದ್ಧಿ ಕ್ರಮವಾಗಿಲ್ಲದೆ ಹೋದಂತ ರೀತಿಯಲ್ಲಾಗಿ ನಾನೀಗ ಸುಮ್ಮನೆ ಕುಳಿತುಕೊಳ್ಳುವಂತ 6 ವರ್ಷದಿಂದ ಏನು ಮಾಡಿದೆ ಸುಮ್ಮನೆ ಕೂತ್ಕೊಳ್ಳುವಂತ ಪರಿಸ್ಥಿತಿ ಆಗಿದೆ. ಇರ್ಲಿ, ರಕ್ಷಣೆ 3 ವಿಧವಾದಂತ ರಕ್ಷಣೆ: ವರ್ತಮಾನದ ರಕ್ಷಣೆ, ಭೂತಕಾಲದ ರಕ್ಷಣೆ, ವರ್ತಮಾನದ ಕಾಲದ ರಕ್ಷಣೆ, ಭವಿಷ್ಯತ್ ಕಾಲದ ರಕ್ಷಣೆ. ಕೃಪೆ ಎಂಬುದಾಗಿ ಹೇಳುವಾಗ ಕೃಪೆಯನ್ನು ನಾವು ಎಷ್ಟೋ ಬಹಳ ಲಘುವಾಗಿ ನಾವು ತಿಳಿದುಕೊಳ್ತೇವೆ. ಆದ್ರೆ ಕೃಪೆ ಎಂಬುದಾಗಿ ಎಲ್ಲಿ ಕಾಣ್ತದೆ ಅಂದ್ರೆ ಆದಿಕಾಂಡದಿಂದ ನಾವು ನೋಡ್ತೇವೆ. ಆ ಮನುಷ್ಯನು ಪಾಪದ ದೆಸೆಯಿಂದ ದೇವರು ಮಾಡಿದಂತ ಅಪೂರ್ವವಾದಂತ ಏದೇನ್ ತೋಟದಿಂದ ಹೊರಗೆ ಹಾಕಲ್ಪಟ್ಟಾಗ ತನ್ನ ಒಂದು 3ನೇ ವ್ಯಕ್ತಿಯಾದಂತ ಆ ನದಿಯನ್ನ ಹೊರಗಡೆ ಬಂದಾಗ ಅದು 4 ಶಾಖೆಗಳಾಗಿ ಹೊಡೆಯಿತು ಎಂಬುದನ್ನು ನೋಡಿರ್ತೇವೆ. ಇದನ್ನು ಕುರಿತು ವಿವರವಾಗಿ ನಾವು ಮುಂದೆ ತಿಳಿಸಬಹುದಾಗಿ 4 ಶಾಖೆಗಳು ದೇವರ ಉದ್ದೇಶದಂತ ಈ ಪ್ರಪಂಚಕ್ಕೆ ಹರಿಯುವಂತೆ ಆಯ್ತು. ಮೊದಲನೇದು ಪಿಶೋನ್. ಎಂಬುದು ಅರ್ಥ ಕೃಪೆ ಎಂಬುದಾಗಿ. ಅದರ ಅರ್ಥ ಏನು ಅಂದ್ರೆ, ಸತ್ಯವೇದದಲ್ಲಿ ಎಲ್ಲಾ ಪುಸ್ತಕಗಳಲ್ಲಿ ಅದರ ಅರ್ಥವು ತಿಳಿಸಲ್ಪಡ್ತದೆ. ಅದರಲ್ಲೂ ಪತ್ರಿಕೆ ಕೀರ್ತನೆಗಳ ಪುಸ್ತಕದಲ್ಲಿ ಸ್ಪಷ್ಟವಾಗಿ ನಾವು ಕಣ್ಣಿಗೆ ಕಾಣುವಂತ ರೀತಿಯಲ್ಲಿ ಎಲ್ಲ ಕಾರ್ಯಗಳಾಗಿದೆ. ಕೃಪೆ ಎಂಬಂತ ಶಬ್ದ ಬಹಳ ಶ್ರೇಷ್ಠವಾದದ್ದು. ಅದರಲ್ಲಿ ಪ್ರತ್ಯೇಕವಾಗಿ ಈ ದಿವಸ ಬೆಳಿಗ್ಗೆ ನಾನು ಧ್ಯಾನ ಮಾಡುವಾಗ ಒಂದು ವಿಷಯ ಬಂತು. ದೇವರು 103ನೇ ಕೀರ್ತನೆಯಲ್ಲಿ ಹೇಳುವಂಥದ್ದು, ದೇವರಿಗೆ ನಮ್ಮ ಪ್ರಕೃತಿಯನ್ನು ಗೊತ್ತು. ಆತನು ನಮ್ಮ ಪ್ರಕೃತಿ ಗೊತ್ತು. ಹಿ ನೋಯತ್ ಅವರ್ ಫ್ರೇಮ್. ಮತ್ತು ನಾವು ಧೂಳಿ ಆಗಿದ್ದೇವೆ ಅರ್ಥಕೊಳ್ಳುತ್ತಾನೆ. ಅದೇ ಸಮಯದಲ್ಲಿ ದೇವರು ಮಹಾಪವಿತ್ರನಾಗಿ ಆತ ನಮ್ಮ ಪವಿತ್ರತೆ ದೇವರ ಮಟ್ಟದಲ್ಲ ಎಂಬುದಾಗಿ ಏನಾಗಿದೆ, ಹಿಂದೆ ತಂದೆ ಮಕ್ಕಳನ್ನ ಕನಿಕರಿಸುವಂತೆ ನಮ್ಮನ್ನು ಕನಿಕರಿಸ್ತಾನೆ. ಮತ್ತೆ ಅದೇ ಸಮಯದಲ್ಲಿ ಅದಕ್ಕಿಂತ ಹಿಂದೆ ನಮ್ಮ ಪಾಪಗಳನ್ನು ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ಅಷ್ಟು ದೂರ ನಮ್ಮ ಪಾಪಗಳನ್ನು ಕ್ಷಮಿಸಿ ಕಾಪಾಡ್ತಾನೆ, ಮಾಡಿ ನಾವು ಶುದ್ಧರಾಗುವಂತೆ ಮಾಡ್ತಾನೆ. ಇರ್ಲಿ, ನಾವು ಅದನ್ನ ವಿವರವಾಗಿ ನಾವು ನಿಧಾನವಾಗಿ ನೋಡೋಣ. ಕೃಪೆ ಎಂಬುದಾಗಿ ನೋಡುವಾಗ ಆ ಕೃಪೆ ಬಹಳ ಶ್ರೇಷ್ಠವಾದದ್ದು ರೀ. ಅದನ್ನು ಕುರಿತು ಧ್ಯಾನ ಮಾಡ್ಲಿಕ್ಕೆ ನಾನು ಮುಂದಿನ ಒಂದು ಸಾರಿ ಕೊಡುವಾಗ ನಾನು ಅದನ್ನ ಪುಸ್ತಕದ ಧ್ಯಾನ ಒಂದೊಂದು ಶಬ್ದವನ್ನು ಧ್ಯಾನ ಮಾಡುವಂತ ವಿಧಾನ ಹೇಗೆ ಎಂಬುದಾಗಿ ನಾನು ಆಶೀರ್ವದಿಸಲ್ಪಟ್ಟೆ ಎಂಬುದಾಗಿ ತಿಳಿಸ್ತೇನೆ. ಮೂರನೇದು ಪಶ್ಚಾತ್ತಾಪ ಅಥವಾ ಅದಕ್ಕೆ ಮಾನಸಾಂತರ ಎಂಬಂತ ಶಬ್ದವನ್ನ ಪಶ್ಚಾತ್ತಾಪ ಎಂಬುದಾಗಿ ಮಾಡ್ತೇವೆ. ಆದ್ರೆ ಪಶ್ಚಾತ್ತಾಪದ ಒಂದು ಬೆಲೆ ಎಷ್ಟು ಅಂದ್ರೆ
ಸುಮ್ಮನೆ ಏನಾದ್ರೂ ಆದ್ರೆ ಸಾರಿ ಸಾರಿ ಹೇಳ್ತೇವೆ, ಪಶ್ಚಾತ್ತಾಪ. ದೇವ್ರ ಹತ್ರ ಸತ್ಯವೇದದಲ್ಲಿ ಅನೇಕ ವ್ಯಕ್ತಿಗಳನ್ನು ಬರೀ ಪಶ್ಚಾತ್ತಾಪ ಪಟ್ಟು ಅವರು ಮಾನಸಾಂತರ ಪಡೆದೆ ಅವರು ನರಕಕ್ಕೆ ಹೋದಂತ ವಿಷಯವನ್ನು ನೋಡ್ತೇವೆ. ಉದಾಹರಣೆಗೆ ಇಸ್ಕರಿತ ಯೋಧ, ಮತ್ತೆ ಆ ಸೌಲ, ಹಳೆ ಒಡಂಬಡಿಕೆ, ಈ ಅನೇಕ ವ್ಯಕ್ತಿಗಳನ್ನು ನೋಡುವಾಗ ಅವರು ಪಶ್ಚಾತ್ತಾಪ ಪಡ್ತಾರೆ, ಆದ್ರೆ ಮಾನಸಾಂತರ ಪಡೋದಿಲ್ಲ. ಆದ್ರೆ ಅದೇ ದಾವಿದನ್ನು ಕೇಳುವ, ಅವನು ಪಾಪ ಮಾಡ್ದ, ಅಥವಾ ದೇವರ ಮಗ ಪಾಪ ಮಾಡ್ದ, ಮಾಡಿ ಪಶ್ಚಾತ್ತಾಪ ಪಟ್ಟ, ಮಾನಸಾಂತರ ಪಟ್ಟು ಬಂತ ಆತನ ಕೀರ್ತನೆಗಳಲ್ಲಿ ನಾವು ನೋಡ್ತೇವೆ. ಇರ್ಲಿ, ಈ ಮೂರಕ್ಕೆ ಏನು ಆ ಅಸ್ಥಿವಾರದ ಸತ್ಯತೆ ಎಂಬುದಾಗಿ. ಎರಡನೇ ಸತ್ಯತೆ ಸತ್ಯದಲ್ಲಿ ಎಲ್ಲಾ ಕಡೆಗಳಲ್ಲಿದೆ, ಬೇರೆ ಬೇರೆ ಕಡೆಗಳಲ್ಲಿ ನಾವು ಧ್ಯಾನ ಮಾಡುವಾಗ ಸಿಗ್ತದೆ. ಎರಡನೇದು ವೆರಿ ಇಂಪಾರ್ಟೆಂಟ್ ಟ್ರೂತ್, ಬಹಳ ಪ್ರಾಮುಖ್ಯವಾದಂತ ಸತ್ಯತೆ. ಯಾವ್ದಪ್ಪ ಅದು ಅಂದರೆ ಪ್ರಾರ್ಥನೆ, ಸತ್ಯವೇದ ಮತ್ತು ಪವಿತ್ರಾತ್ಮ ಮತ್ತು ಸಾಕ್ಷಿ ಮತ್ತು ಸೇವೆ. ಇದು ಪ್ರಾಮುಖ್ಯವಾದ ಸತ್ಯತೆ. ಮೊದಲನೇದು ಮೂಲಭೂತ ಸತ್ಯತೆ, ಎರಡನೇದು ವೆರಿ ಇಂಪಾರ್ಟೆಂಟ್, ಬಹಳ ಪ್ರಾಮುಖ್ಯವಾದಂತ ಸತ್ಯತೆ. ಮೂರನೇದು ಸತ್ಯವೇದ. ಸತ್ಯವೇದ ಅಂದ್ರೆ ಏನು, ಹೇಗೆ ಓದಬೇಕು, ಹೇಗೆ ಅದನ್ನ ಧ್ಯಾನ ಮಾಡಬೇಕು ಎಂಬುದನ್ನು ಕುರಿತು, ಮತ್ತು ಪ್ರಾರ್ಥನೆ ಹೇಗೆ ಮಾಡಬೇಕು ಇದನ್ನು ಕುರಿತಾಗಿ ಯೋಚನೆ ಮಾಡುವಂಥದ್ದು. ಅದೇ ಒಂದೊಂದು ದೊಡ್ಡ ಸರ್ಮನ್ ಆಗ್ತದ್ರಿ. ಮೂರನೇದು ಇಂಪಾರ್ಟೆಂಟ್ ಟ್ರೂತ್ಸ್. ಮೊದಲನೇದು ಮೂಲಭೂತ ಸತ್ಯತೆ, ಎರಡನೇದು ವೆರಿ ಇಂಪಾರ್ಟೆಂಟ್ ಸತ್ಯತೆ, ಮೂರನೇದು ಇಂಪಾರ್ಟೆಂಟ್ ಸತ್ಯತೆ, ಮುಖ್ಯ ಸತ್ಯತೆ. ಮುಖ್ಯ ಸತ್ಯತೆ ಅಂದ್ರೆ ಸಭೆ, ಸಿದ್ಧಾಂತಗಳು, ಕ್ರಮಗಳು ಮತ್ತು ಆಡಳಿತ, ಅಡ್ಮಿನಿಸ್ಟ್ರೇಷನ್. ಇದು ಇಂಪಾರ್ಟೆಂಟ್, ಬಹಳ ಪ್ರಾಮುಖ್ಯವಾದ ಸತ್ಯತೆ. ಆದ್ರೆ ನಾಲ್ಕನೇದು ಕಡೆಯದಿದೆ, ಅದೇನಂದ್ರೆ ಅನ್ಇಂಪಾರ್ಟೆಂಟ್ ಟ್ರೂತ್ಸ್, ಮುಖ್ಯವಲ್ಲದಂತ ಸತ್ಯತೆಗಳು ಸತ್ಯದಲ್ಲಿದೆ ಇದೆ. ಯಾವುದು? ಉದಾಹರಣೆಗೆ ಕಾಲ. ನಾವು ಇಷ್ಟನೇ ಇಸ್ವಿಯಲ್ಲಿ ನಾವು ಇಷ್ಟನೇ ಇಸ್ವಿಯಲ್ಲಿ ಅಬ್ರಾಹ್ಮನ್ ಇದ್ದ ಅಂದ್ಬಿಟ್ಟು ನಾವು ಕಲ್ತ್ಬಿಟ್ರೆ ಅದರಿಂದ ರಕ್ಷಣೆ ಸಿಗಲ್ಲ. ಆದ್ರೆ ಅದು ನಮಗೆ ಸಪೋರ್ಟ್ ಆಗ್ತದೆ. ಮತ್ತು ವ್ಯಕ್ತಿಯ ಹೆಸರು ಮತ್ತು ಸ್ಥಳ, ಈ ಮುಂತಾದವು ಅನ್ಇಂಪಾರ್ಟೆಂಟ್. ಅಲ್ಲಿ 4 ಪ್ರಾಮುಖ್ಯವಾದಂತ ಸತ್ಯತೆಗಳು. ಒಂದು ಸತ್ಯತೆ ಮೂಲಭೂತ ಸತ್ಯತೆ, ಎರಡನೇದು ಬಹಳ ಪ್ರಾಮುಖ್ಯವಾದಂತ ಸತ್ಯತೆ, ಮೂರನೇದು ಮುಖ್ಯವಾದಂತ ಸತ್ಯತೆ, 4 ಮುಖ್ಯವಲ್ಲದಂತ ಸತ್ಯತೆ. ಅದನ್ನ ಹೀಗೆ ವಿಂಗಡಿಸೋಣ. ಮೊದಲನೇದು ಮೂಲಭೂತ ಸತ್ಯತೆ, ಅಸ್ಥಿವಾರದ ಕಲ್ಲು. ಅದರ ಮೇಲೆ ವೆರಿ ಇಂಪಾರ್ಟೆಂಟ್ ಟ್ರೂತ್ ಅಂದ್ರೆ ಅದು ಗೋಡೆ ಕಟ್ಟುವಂಥದ್ದು ಮತ್ತು ಕಿಟಕಿ ಬಾಗಿಲುಗಳನ್ನು ಇಡುವಂಥದ್ದು. ಮೂರನೇದು ಮುಖ್ಯ ಸತ್ಯತೆ ಎಂಬುದಾಗಿ ಹೇಳುವಾಗ ಮಾಡನ್ನ ಹಾಕುವಂಥದ್ದು, ಅಂದ್ರೆ ಸಭೆಯ ಸಿದ್ಧಾಂತಗಳೆಲ್ಲ ಮಾಡಾಕುವಂಥದ್ದು. ಮತ್ತು ಮುಖ್ಯವಲ್ಲದಂತ ಸತ್ಯತೆಗಳು ಸುಣ್ಣ ಬಣ್ಣ ಬಳಿಯುವಂಥದ್ದು. ಹೀಗೆ ನಾನು ಆ ಚಿತ್ರ ಸಹಿತವಾಗಿ ಮಾಡಿ ಮಕ್ಕಳಿಗೆ ಬೋಧಿಸ್ತಾ ಇದ್ದೇನೆ. ಅದನ್ನು ಟೀಚರ್ಸ್ ಹೇಳಿ ಅವರವರ ಇಷ್ಟದ ಪ್ರಕಾರವಾಗಿ ಅವರ ಕಲ್ಪನೆಗೆ ಬರುವಂತ ರೀತಿಯಲ್ಲಿ ಚಿತ್ರ ಬರೆದು ಬಹಳ ಜನರು ಅದನ್ನು ಮಾಡಿದ್ರು. ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೇನೆ ಅಂದ್ರೆ, ಇದನ್ನ ಕುರಿತು ಆಲೋಚನೆ ಮಾಡುವಾಗ ನನಗೆ ಕಳೆದ ವಾರದಲ್ಲಿ ಬಹಳ ದುಃಖ ಆಯ್ತು. ಏನಂದ್ರೆ, ಎಷ್ಟು ಮಕ್ಕಳು ಕೆಲವು ಸಂಡೇ ಸ್ಕೂಲ್, ಕೆಲವು ಚರ್ಚ್ಗಳು ಕರೀತಾರೆ, ಬೇರೆ ಬೇರೆ ಡಿನಾಮಿನೇಷನ್ಸ್ ಎಲ್ಲ ಬನ್ನಿ ಎಂಬುದಾಗಿ. ಆ ಮಕ್ಕಳಿಗೆ ಹಾಡು ಚೆನ್ನಾಗಿ ಬರ್ತದೆ, ಆದ್ರೆ ಹಾಡು ಆಡಕ್ ಬರಲ್ಲ, ಅದ್ರ ಅರ್ಥ ಗೊತ್ತಿಲ್ಲ. ಉದಾಹರಣೆಗೆ ನಮ್ಮಲ್ಲಿ ನೋಡ್ತೇವೆ ಅಲ್ಲ, ಕೆಲವರು ಹಳ್ಳಿಗಳಲ್ಲಿ ನಾವು ನೋಡ್ತೇವೆ, ಅದರಲ್ಲಿ ಹಾಡುವಂಥದ್ದು ಕರ್ತಗೆ ಚಾರಿಸು ನಿನ್ ಬಾಲ ದೊಡ್ಡದು. ನಿನ್ ಬಾಲ ದೊಡ್ಡದು ಅಂದ್ರೆ ಏನಂತ ಅರ್ಥ ಬರ್ತದ್ರಿ? ನಿನ್ ನಿನ್ ಬಲವು ದೊಡ್ಡದು ಹೇಳ್ಕೊಡ್ಬೇಕು. ಹಂಗೆ ಒಂದ್ ಕಡೆ ಹೀಗೆ ಆಯ್ತು. ಒಂದ್ ಕಡೆ ಒಂದು ಮನೆ ಪಕ್ಕದಲ್ಲಿ ಒಂದು ಹನುಮಂತ ದೇವಸ್ಥಾನ ಇತ್ತು. ಈ ಮನೆಯಲ್ಲಿ ಹಾಡ್ತಾ ಇರುವಾಗ ಅದರಲ್ಲಿ ನಿನ್ನ ಪ್ರೀತಿ ಕೃಪೆಗಳೇ ಬಾಲವೋ ನನ್ನ ಬಾಲವು ಹಾಡಿದ್ರು. ಕಾಂಗ್ರೆಗೇಷನ್ ಹಾಡಿದ್ರು. ಅವಾಗ ಪಕ್ಕದಲ್ಲಿದ್ದವರು ಒಬ್ರು ಕೇಳಿದ್ರು, ಹಿಂದೂ, ಏನು ನಿಮ್ಮ ಯೇಸುಸ್ವಾಮಿಗೂ ಕೂಡ ಬಾಲ ಇದೆ? ಯೇಸುಸ್ವಾಮಿ ಕೂಡ ಬಾಲ ಇದೆ. ಅನೇಕ ಸಂದರ್ಭಗಳಲ್ಲಿ ನಾವು ಹಾಡುವಂತ ಹಾಡು ಹೀಗೆ. ನಾನೊಂದ್ಸಾರಿ ಹೀಗೆ ಕೆಲವು ಒಂದು ಗುಂಪಿನಲ್ಲಿ ಹೀಗೆ ಹೇಳ್ತಾ ಇದ್ದೆ, ಉತ್ತರ ಕರ್ನಾಟಕದಲ್ಲಿ. ಅವ್ರು ಹೇಳ್ತಾ ಇದ್ರು,
ಆ, ನಾನು ಕೇಳಿದೆ, ಅವರು ಹಾಡುವಂಥದ್ರಲ್ಲಿ ದೇವಾಲಯ ಎನ್ನುವಂಥ ಶಬ್ದವನ್ನ ಸರಿಯಾದಂಥ ರೀತಿಯಲ್ಲಿ ಅವ್ರು ಹೇಳದೇ ಇದ್ರಿಂದ ಅದರ ಮಹತ್ವ ಎಷ್ಟು ಆ, ಎಷ್ಟಾಗಿ ಹೋಗ್ಬಿಡ್ತದೆ ಎಂಬುದಾಗಿ ಅದನ್ನ ತಿಳಿಸ್ಲಿಕ್ಕಾಗಿ ಹೇಳ್ದೆ ಕುದುರೆ ಎಲ್ಲಿ ಕಟ್ತಾರೆ? ಕುದುರೆ ಲಾಯದಲ್ಲಿ. ದನ ಎಲ್ಲಿ ಕಟ್ತಾರೆ? ದನ ದೊಡ್ಡಿಯಲ್ಲಿ. ಕುರಿ ಕುರಿ ದೊಡ್ಡಿಯಲ್ಲಿ. ದನವನ್ನು ಕೊಟ್ಟಿಗೆಯಲ್ಲಿ ಕಟ್ತಾರೆ. ಆಡು ಹೀಗೆ ಹೇಳ್ತಾ ಬರ್ತಾ ಆ ಕುದುರೆನ ಎಲ್ಲಿ ಕಟ್ತಾರೆ? ಕುದುರೆ ಲಾಯದಲ್ಲಿ. ದೇವರ ಇನ್ನೊಂದು ದೇವರ ಆ ದೇವರ ಲಾಯ ಎಂಬುದಾಗಿ ಅವರು ಪ್ರಾರ್ಥನೆಯಲ್ಲಿ ಕೆಲವರು ಯೂಸ್ ಮಾಡ್ತಾ ಇದ್ರು. ಉತ್ತರ ಇಂಡಿಯಾದಲ್ಲಿ ಅದರ ವ್ಯತ್ಯಾಸ ಗೊತ್ತಿಲ್ಲ. ದೇವರ ಲಾಯ. ದೇವರ ಲಾಯ, ದೇವರನ್ನು ಕೂಡ ಈ ರೀತಿಯಾಗಿ ಆ, ಒಂದು ಲಾಯದಲ್ಲಿಟ್ಟು ಕಟ್ಟಿ ಹಾಕ್ತಾರ. ದೇವಾಲಯ ಎಂಬುದಾಗಿ ಹೇಳುವಾಗ ಅದರ ಮಹತ್ವ ಎಷ್ಟು ದೊಡ್ಡದು ಅದನ್ನೇ ಹೇಳ್ತಾ ಬಂದೆ. ಮತ್ತು ಇನ್ನೊಂದು, ಮಕ್ಕಳಿಗೆ ಕೆಲವು ಸಂದರ್ಭದಲ್ಲಿ ದೇವರ ವಾಕ್ಯವನ್ನು ಹೇಳಿಕೊಡುವಾಗ ನಾವು ಸ್ಪಷ್ಟವಾಗಿ ಹೇಳಿಕೊಡುವುದಿಲ್ಲ. ಒಂದು ಕಡೆ ಹೀಗೆ ಇತ್ತು. ನನ್ನ ಒಂದು ಎಕ್ಸ್ಪೀರಿಯನ್ಸ್, ಒಂದು ಹಳ್ಳಿಯಲ್ಲಿ ಅವ್ರ ಮಕ್ಕಳಿಗೆ ಹೇಳ್ತಾ ಹೇಳಿದೆ, ಆ ಯೋಹಾನ ಆ ಯೋಹಾನ 12 ಇದು, ನನ್ನ ತಂದೆಯ ಮನೆಯಲ್ಲಿ ಅನೇಕ ಬಿಡಾರಗಳಿವೆ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧಪಡಿಸಿ ತಿರುಗಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ ಎಂಬುದಾಗಿ ಬಾಯ್ಪಾಠ ಮಾಡಿ ಮುಂದಿನ ವಾರ ಹೇಳಬೇಕು ಅಂದೆ. ಎಲ್ಲ ಹೇಳಿದ್ರು. ಮುಂದಿನ ವಾರ ಹೋಗಿ ಕೇಳುವಾಗ ಒಬ್ಬ ಹೇಳ್ದ, ನಾನು ಹೇಳ್ತೇನೆ ಸರ್ ಹೇಳಪ್ಪ, ನನ್ನ ತಂದೆಯ ಮನೆಯಲ್ಲಿ ಅನೇಕ ಆ ಗಡಾರಿಗಳಿದೆ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧಪಡಿಸಿ ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ಅವನ ಮನಸ್ಸಿನಲ್ಲಿ ಬಂದಿದ್ದು ಹೇಗೆ ಅಂದ್ರೆ, ಬಿಡಾರದ ಅರ್ಥ ನಾನು ತಿಳಿಸ್ಕೊಡ್ಲಿಲ್ಲ ಹಿಂದಿನ ವಾರದಲ್ಲಿ. ಅವನೊಬ್ಬ ರೈತನ ಮಗ. ಗಡಾರಿ ಎನ್ನುವಾಗ ನಮಗೆ ಗೊತ್ತಿದೆ, ಭೂಮಿ ಅಗಿಯುವಂಥದ್ದು, ಕೆಲಸ ಮಾಡುವಂಥದ್ದು. ಅವರ ಮನೆಯಲ್ಲಿದೆ, ನನ್ನ ತಂದೆಯ ಮನೆಯಲ್ಲಿ ಅನೇಕ ಗಡಾರಿಗಳಿದೆ. ನಾನು ಹೋಗಿ ಆ, ಸ್ಥಳವನ್ನು ಸಿದ್ಧಪಡಿಸ, ನಾನು ಹೋಗಿ ಯೇಸ್ವಾಮಿ ನಮ್ಮನ್ನ ಹಾಗೆ ಮನೆ ಕಟ್ತವ್ರೇನೋ, ಏನಾದ್ರೂ ಅರ್ಥ ಮಾಡಿಕೊಳ್ಳೋದು. ಅದಕ್ಕೆ ಹೇಳಿಕೊಡುವಾಗ, ನಾವು ಹಾಡುವಾಗ, ನಾವು ಉಚ್ಚರಿಸುವಾಗ ಸ್ಪಷ್ಟವಾಗಿ ಅದು ಮಕ್ಕಳ ಮಧ್ಯದಲ್ಲಿ ಅಥವಾ ಹೊಸದಾಗಿ ಕರ್ತನನ್ನು ಸ್ವೀಕರಿಸಿದಂಥವ್ರಿಗೆ ಹೇಳ್ಬೇಕಾಗಿದೆ. ಒಂದು ಕಡೆ ಈಗ ಒಂದು 10 ವರ್ಷದ ಹಿಂದೆ ನಾನು ಬೆಂಗಳೂರಲ್ಲಿ ಬರ್ತಾ ಇದ್ದೆ. ಒಬ್ರು ಆ, ಮಧ್ಯ ವಯಸ್ಸಿನವರು, ಯವನಸ್ಥನೇ, ಆದ್ರೆ ಈಗ ವಯಸ್ಸಾಗಿದೆ. ಅಥವಾ ಒಂದು ಅಣ್ಣಯ್ಯ ನಮಸ್ಕಾರ, ಏನಪ್ಪ ಹೇಗಿದ್ಯಾ? ನಾನು ಎಲ್ಲಿ ನಿನ್ನನ್ನು ನೋಡಿದೆ ಅಂತ ಹೇಳುವಾಗ ಹೇಳ್ದೆ, ಇಂಥ ಸ್ಥಳದಲ್ಲಿ ನಮಗೆ ಎಲ್ಲ ಹಾಡು ಹೇಳ್ಕೊಡ್ತಾ ಇದ್ರು. ಅವಾಗ ನಾನು ಹಾಡಿದ್ದು, ಇವಾಗ ನಾನು ಅದನ್ನ ನೆನಪು ಮಾಡ್ಕೊಳ್ತೀನಿ. ಯಾವ ಹಾಡು ಹೇಳು ಅಂತ ಅನ್ನುವಾಗ ಅವನು ಹೇಳಿದ್ದು, ಹರ್ಷ ಹರ್ಷ, ಅದು ನಾನು ಬರೀ ಅರ್ಥ ಮಾತ್ರ ಹೇಳ್ತೇನೆ. ಹರ್ಷ ಹರ್ಷ ನಿತ್ಯ ಮಹಿಮೆ, ಏಸು ಸ್ವಾಮಿ ಕೊಟ್ಟ ನನಗೆ ಎಳ್ನೀರು ಪಾನವಾಗುತ್ತದೆ. ಆ ಎಳ್ನೀರಲ್ಲಪ್ಪ, ತಿಳ್ನೀರು. ಇಲ್ಲ ಇಲ್ಲ, ನನ್ನ ಮನೆ ಪಕ್ಕದಲ್ಲಿ ಎಳ್ನೀರು ಮಾರೋರಿದ್ದಾರೆ, ಅಲ್ಲಿ ಬಂದವರು ಅದನ್ನು ಕುಡಿತಾರೆ. ಅದನ್ನ ನೋಡಿ ನೋಡಿ ನನಗೆ ಅದೇ ಬಂದ್ಬಿಟ್ಟಿದೆ. ಕಾರಣ ಏನಂದ್ರೆ, ಮಕ್ಕಳಿಗೆ ತಿಳಿಸಿಕೊಡುವಾಗ ಅಥವಾ ಹೊಸದಾಗಿ ಕರ್ತನನ್ನ ಸ್ವೀಕರಿಸುವಾಗ ಸ್ಪಷ್ಟವಾದಂಥ ರೀತಿಯಲ್ಲಿ ಸುವಾರ್ತೆಯನ್ನು ನಾವು ತಿಳಿಸಿಕೊಡುವಾಗ, ಸತ್ಯವೇದವನ್ನು ತಿಳಿಸಿ ಅವರು ಓದ್ಲಿಕ್ಕಾಗ್ತದೆ. ನಾವು ಕೂಡ ಓದುವಾಗ ಅನೇಕ ವೇಳೆ ಅರ್ಥವಿಲ್ಲದೆ ನಾವು ಎಷ್ಟೋ ಸಾರಿ ಓದ್ತೇವೆ. ಅರ್ಥವಿಲ್ಲದೆ, ಈಗ ಉದಾಹರಣೆಗೆ ನಾವು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ, ಪರಿಶೋಧಿಸಿಕೊಳ್ಳಿರಿ ಎಂಬುದಾಗಿ ಹೇಳುವಾಗ ಎಷ್ಟೋ ಸಾರಿ ಹೀಗೆ ನಮ್ಮನ್ನ ಪರೀಕ್ಷಿಸಿಕೊಳ್ತೇವೆ. ನಾವು ಒಂದ್ಸಾರಿ ಸ್ವಾಮಿ ಸ್ವಾಮಿ ನನ್ನ ಹೃದಯಕ್ಕೆ ಬಾ ಅಂತ ಅವರು ಕರೆದಿದ್ದೀವಿ. ಆದ್ರೆ ಪರಿಶೋಧಿಸಿಕೊಟ್ರೆ ಅದು ಎಲ್ಲಿಯವರೆಗೆ ಕಾರ್ಯವಾಗ್ತದೆ, ಅದನ್ನು ನಮ್ಮನ್ನ ಪರೀಕ್ಷಿಸಿಕೊಳ್ಬೇಕು. ಪೌಲನು ಅದು ಕೊರಿಂಥ ಪಟ್ಟಣದಲ್ಲಿ ವಿಶೇಷವಾಗಿ ತಿಳಿಸ್ತಾ ಇದ್ದಾನೆ. ಇದನ್ನು ಕುರಿತು ಆಲೋಚನೆ ಮಾಡುವಾಗ ಹೇಳಲಿಕ್ಕೆ ಬಹಳ ವಿಷಯಗಳಿತ್ತು. ಈಗ ಆ ಆ ಮೊದಲನೇದು ರಕ್ಷಣೆ, ಎರಡನೇದು ಸತ್ಯವೇದ, ಪ್ರಾರ್ಥನೆ, ಮತ್ತು ಪ್ರಾರ್ಥನೆ ಹೇಗೆ ಮಾಡಬೇಕು. ನಮ್ಮಲ್ಲಿ ಕೆಲವು ಸಂದರ್ಭದ ರೊಟ್ಟಿ ಮುರಿಯುವಂಥದ್ದು, ಅದರಲ್ಲಿ ಯಾವ ಹೆಸರು ಬರಲ್ಲ. ಅದರಲ್ಲಿ ಬೇರೆಯವ್ರಿಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇವೆ, ಮತ್ತು ಅದರಲ್ಲಿ ದೇವರನ್ನು ಮಾಡೋದು ಎಲ್ಲೋ ಕೆಲವರು ಮಾತ್ರ ಮಾಡುವಂಥದ್ದು. ಬಹಳ ಪ್ರಾರ್ಥನೆ ಮಾಡೋದಂತ ಅವ್ರು ಹೇಳ್ತಾರೆ. ಒಂದು ಗುಂಪಿನಲ್ಲಿ ಹೀಗೆ ಹೇಳ್ತಾರೆ, ನನಗೆ ಬಹಳ ತಲೆನೋಯ್ತಾ ಇದ್ದಾರೆ ಇವತ್ತು, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಝೂಮ್ಗೆ ಕೇಳ್ಕೊಳ್ತಾರೆ. ಅದು ಯಾವಾಗ? ಕರ್ತನನ್ನು ಪ್ರಾರ್ಥಿಸುವಾಗ, ಆತನನ್ನು ಆರಾಧಿಸುವಾಗ. ಅಂದ್ರೆ ಪ್ರಾರ್ಥನೆ ಎನ್ನುವಾಗ ಏನೋ ಒಂದು ಮಂತ್ರಕ್ಕೆ ಹೇಳದಂತ ರೀತಿಯಲ್ಲಿ ನಿಜವಾದಂತ ಒಂದು ಪ್ರಾರ್ಥನೆ, ಒಂದು ಅವಕಾಶವೇ ಇಲ್ಲ. ಅದನ್ನು ಹೇಗೆ ಪ್ರಾರ್ಥನೆ ಮಾಡಬೇಕು ಏನು ಎಂಬುದಾಗಿ ಹೇಳುವಾಗ ಸತ್ಯವೇದದಲ್ಲಿ ಬಹಳ ಸ್ಪಷ್ಟವಾಗಿ ಕೀರ್ತನೆಯಲ್ಲಿ ದಾವೀದನು ತಿಳಿಸ್ತಾನೆ. ಮತ್ತು ಪ್ರಾರ್ಥನೆ ಮತ್ತು ಪವಿತ್ರಾತ್ಮ
ಪವಿತ್ರಾತ್ಮನನ್ನು ಸ್ಪಷ್ಟವಾಗಿ ನಾವು ತಿಳಿಲಿಲ್ಲವಾದ್ರೆ ನಾನಾ ರೀತಿಯ ಅರ್ಥಗಳಿಗೆ ಹೋಗ್ತದೆ. ಆ ಪವಿತ್ರಾತ್ಮ, ಸಾಕ್ಷಿ ಮತ್ತು ಸೇವೆ, ಈ ವಿಷಯ ತಿಳಿಸುವಾಗ ಇವೆಲ್ಲವೂ ಕನ್ಫ್ಯೂಷನ್ ಅಥವಾ ತಳಮಳ, ಒಬ್ಬರಿಗೊಬ್ಬರಿಗೆ ಆ ಆ, ಏನೋ ಆ, ಸರಿಯಾದ ಸ್ಪಷ್ಟವಾದಂತ ರೀತಿಯಲ್ಲಿ ಅದನ್ನ ತಿಳಿಸ್ಕೊಡದೆ ಹೋಗುವಂಥದ್ದಾಗ್ತದೆ. ಮತ್ತು ಇಂಪಾರ್ಟೆಂಟ್ ಎಂಬುದಾಗಿ ಹೇಳುವಾಗ, ಅದು ವೆರಿ ಇಂಪಾರ್ಟೆಂಟ್ ಎಂಬುದಾಗಿ ಹೇಳುವಾಗ ಆ ಸಭೆ ಸಭೆ ಎಲ್ಲಿಯಾದ್ರೂ ಹೋಗ್ಬೋದು. ಸಿದ್ಧಾಂತಗಳು ಯಾವ ರೀತಿಯಲ್ಲಾದ್ರೂ ಹೇಳ್ಬೋದು. ಎಷ್ಟು ಸಭೆಗಳಿದೆ, ಎಷ್ಟು ಕ್ರೈಸ್ತರು, ಎಲ್ಲ ಸಿದ್ಧಾಂತಗಳು ನೋಡುವ, ಎಲ್ಲ ಒಂದೊಂದು ಸಿದ್ಧಾಂತಗಳು, ಒಂದೊಂದು ಸಿದ್ಧಾಂತ, ಒಂದಕ್ಕೊಂದು ಸಂಬಂಧವೇ ಇಲ್ಲದಂತ ಸಿದ್ಧಾಂತಗಳು. ಚರ್ಚ್ ಡಾಕ್ಟ್ರಿನ್ ಮತ್ತೆ ಕ್ರಮಗಳು ಹೇಗೆ ಅದನ್ನು ಕುರಿತಾಗಿ ನಮ್ಮದೇ ಸರಿ ಎಂಬುದಾಗಿ ನಾವು ಹೇಳ್ತೇವೆ, ಅವ್ರದೇ ಸರಿ ಎಂಬುದಾಗಿ ಅವ್ರು ಹೇಳ್ತಾರೆ. ಅದಲ್ಲ, ಇದೆಲ್ಲ ಇಂಪಾರ್ಟೆಂಟ್, ನಾವು ತಿಳಿಬೇಕು. ಅದಕ್ಕಾಗಿ ಹೇಳಿದೆ, ಅಸ್ಥಿವಾರದ ಕಲ್ಲು ಒಂದು ರಕ್ಷಣೆ, ಕೃಪೆ, ಮಾನಸಾಂತರ, ಪ್ರಾಮುಖ್ಯವಾದಂತ ಸತ್ಯತೆ ಎಂಬುದಾಗಿ ಹೇಳುವಾಗ ಪ್ರಾಮುಖ್ಯವಾದಂತ ವಿಷಯಗಳು, ಗೋಡೆ ಕಟ್ಟದಂತ ರೀತಿಯಲ್ಲಿ, ಕಿಟಕಿ ಬಾಗಿಲಿಟ್ಟಂತ ರೀತಿಯಲ್ಲಿ, ಅದಕ್ಕೆ ಪ್ರಾರ್ಥನೆ, ಸತ್ಯವೇದ ಮತ್ತು ಪವಿತ್ರಾತ್ಮ ಮತ್ತು ಸಾಕ್ಷಿ, ಸೇವೆ, ಇದು ಕಿಟಕಿಗಳು, ಬಾಗಿಲುಗಳು ಹೆಂಗೆ ಎಲ್ಲೆಲ್ಲಿ ಇಡಬೇಕು ಅನ್ನೋದ್ರ ಕುರಿತಾಗಿ ತಿಳ್ಕೊಳ್ಳುವಂಥದ್ದು. ಮೂರನೇದು ಮುಖ್ಯ ಸತ್ಯತೆಗಳು ಅಂದಾಗ ಸಭೆ, ಸಿದ್ಧಾಂತಗಳು, ಕ್ರಮಗಳು. ಸಭೆ ಅಂದ್ರೆ ಏನು? ನಿಜವಾದಂತ ರೀತಿಯಲ್ಲಿ ಕರ್ತನನ್ನು ಆರಾಧಿಸಿದಂತ ಸ್ಥಳವಾಗ್ತದ, ಸುಮ್ಮನೇನೋ ಕಾಟಾಚಾರಕ್ಕೆ ಹೋಗಿ ಬಂದಂತ ರೀತಿಯಲ್ಲಿ ಇರ್ತದ, ಅದನ್ನ ತಿಳಿಯುವಂಥದ್ದು. ನಾವು ಪ್ರಾರ್ಥನೆ ಎಂಬುದಾಗಿ ಹೇಳೋ ಆ ಸಿದ್ಧಾಂತಗಳು, ನಮ್ಮ ಸಿದ್ಧಾಂತಗಳು ಯಾವ ರೀತಿಯಲ್ಲಿದೆ ಮತ್ತು ಕ್ರಮಗಳು ಯಾವ ರೀತಿಯಲ್ಲಿದೆ, ಇದನ್ನು ಕುರಿತು ಆಲೋಚನೆ ಮಾಡುವಂಥದ್ದು. ಇದು ಪ್ರಾಮುಖ್ಯವಾದದ್ದು. ಅಂದ್ರೆ ಇದಕ್ಕೆ ಹಾಕುವಂಥದ್ದು. ಮೊದಲನೇದು ಅಸ್ಥಿವಾರ ಅಸ್ಥಿವಾರದ ಕಲ್ಲು, ಬುನಾದಿ ಕಲ್ಲು ಅಂದ್ರೆ ಅಸ್ಥಿವಾರ ಹಾಕುವಂಥದ್ದು. ಎರಡನೇದು ವೆರಿ ಇಂಪಾರ್ಟೆಂಟ್ ಟ್ರೂತ್ಸ್ ಎಂಬುದಾಗಿ ಹೇಳುವಾಗ ಅದು ಬಹಳ ಪ್ರಾಮುಖ್ಯವಾದದ್ದು. ಯಾವುದು? ಅದಕ್ಕೆ ಗೋಡೆಗಳು ಕಟ್ಟಿ, ಕಿಟಕಿ ಬಾಗಿಲುಗಳು ಇಡುವಂಥದ್ದು. ಮೂರನೇದು ಆ ಮೂರನೇದು ಆ ಮುಖ್ಯವಲ್ಲದಂತ ಸತ್ಯತೆಗಳು, ಅಂದ್ರೆ ಅದಕ್ಕೆ ಸುಣ್ಣ ಬಣ್ಣ ಹಾಕುವಂಥದ್ದು, ಕಲರ್ ಹಾಕುವಂಥದ್ದು, ಕಾಲ, ವ್ಯಕ್ತಿಗಳು ಅಥವಾ ಸ್ಥಳಗಳ ಹೆಸರುಗಳು. ನಾವು ಕತೆ ಹೇಳುವ ಕೆಲವು ಸಂದರ್ಭ ಇದನ್ನ ನಾವು ವಿವರಿಸಬೇಕಾಗ್ತದೆ. ಏನು ವ್ಯಕ್ತಿಗಳ ಹೆಸರುಗಳನ್ನ ಹೇಳ್ಬೇಕಾಗ್ತದೆ. ಅದೇ ಆ ಬರೀ ವ್ಯಕ್ತಿಗಳನ್ನ ಹೆಸರಿಟ್ಟು ನಾವು ರಕ್ಷಣೆ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಬರೀ ರಕ್ಷಣಾ ವ್ಯಕ್ತಿಗಳ ಹೆಸರುಗಳು ಬಹಳ ಪ್ರಾಮುಖ್ಯ ಆಗಿತ್ತು. ಹಾಗಂತ ನಾವು ತಾತ್ಸಾರ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಹಾಗಿದ್ರೆ ಈ ಸತ್ಯವೇದದಲ್ಲಿ ಮುಖ್ಯವಾದ ಸತ್ಯಾಂಶಗಳನ್ನ ನಾವು ತಿಳಿಬೇಕಾಗಿದೆ. ನಮಗೆ ಬಹಳ ಕರ್ತವ್ಯ ಇದೆ. ಇದು ಬಹಳ ಸುಲಭವಾದಂತ ವಿಷಯ ಅಲ್ಲ. ಒಂದು ದೊಡ್ಡದಾದಂತ ಒಂದು ಆ ಸ್ಟಡೀಸ್ ಕೊಡುವಂಥದ್ದು. ದೇವರು ಇದನ್ನು ನಿಮ್ಮ ವಿಶ್ವಾಸಿಗಳು, ದೇವರ ಸೇವಕರುಗಳಿಗೆ ಈ ವಿಷಯವನ್ನು ಬೇರೆ ಬೇರೆ ವಿವರವಾಗಿ ತಿಳಿಸೋದಾಗಿದ್ರೆ ಹೊಸದಾಗಿ ಕರ್ತನನ್ನು ಸ್ವೀಕರಿಸಿದವ್ರಿಗೆ ಅನುಕೂಲ. ಮತ್ತೊಂದು ಇದರಲ್ಲಿ ನಾವು ಸ್ವಲ್ಪ ಹಿನ್ನೆಲೆಗಳನ್ನ ನಾವು ಓದುವಾಗ ನಾವು ಕೆಲವು ದೇವ್ರ ಸೇವಕರು ಬಹಳ ಚೆನ್ನಾಗಿ ಅದರ ಒಳಾರ್ಥವನ್ನು ತಿಳಿಸ್ತಾರೆ. ಕೆಲವರು ಬೇರೆ ರೋಮ ಪಟ್ಟಣ ಬೇರೆ ಇತ್ತು, ಮತ್ತೆ ಎಫೆಸ ಬೇರೆ ಇತ್ತು, ಥೆಸಲೋನಿಕ ಬೇರೆ ಇತ್ತು. ಒಬ್ಬೊಬ್ಬರಿಗೆ ಅಲ್ಲಿ ಪ್ರಸಂಗಿಸುವಾಗ ಆ ಪ್ರಸಂಗದ ಅಂತ ರೀತಿಯ ಜನರಿಗೆ ಪ್ರಸಂಗ ಮಾಡ್ತಾ ಇದ್ದಾರೆ, ಅವ್ರಿಗೆ ಏನ್ ಕೊರತೆ ಇತ್ತು ಎಂಬುದನ್ನು ನಾವು ತಲೆಯಲ್ಲಿ ಇಟ್ಟುಕೊಂಡ್ರೆ, ನಮಗೂ ಅಂತ ವಿಷಯಗಳು ನಮ್ಮಲ್ಲೂ ಇರುವುದಾಗಿದ್ರೆ ಅಂತ ಜನರ ಮನಸ್ಸು ನಮಗೂ ಅನ್ಯಾಯ ಆಗ್ತದೆ. ಇಲ್ಲಾಂದ್ರೆ ಪ್ರೀಚರ್ ಅಥವಾ ಲೀಡರ್ ದೇವ್ರ ವಾಕ್ಯ ಹೇಳಿದಂಥವ್ರು ಏನೋ ಹೇಳಿದ್ರು, ಯಾವ್ದಕ್ಕೂ ಒಂದೊಂದು ಸಂಬಂಧ ಹೇಳಿದ್ರು, ನಾವು ಅದನ್ನೇ ಅನುಸರಿಸಿ ಹೋಗ್ತೇವೆ. ಅದು ನಿಜವಾದಂತ ಅರ್ಥವನ್ನ ತಿಳಿಯಲಿಕ್ಕೆ ಆಗಲ್ಲ. ನಿಮಗೆ ಎಷ್ಟು ಜನಿಗೆ ಅರ್ಥ ಆಯ್ತು ಅಂತ ಗೊತ್ತಿಲ್ಲ. ಆದ್ರೂ ನನಗೆ ದೇವರು ಮನ್ಸನ್ನು ಕೊಟ್ಟಿದ್ದಾನೆ. ಸುಮ್ಮನೆ ಇರ್ಲಿಕ್ಕೆ ಇಷ್ಟ ಇಲ್ಲ. ಡಾಕ್ಟರ್ ನನ್ಗೆ ಹೇಳಿದ್ದಾರೆ, ನೀವು ರೆಸ್ಟ್ ಮಾಡಿ, ಎಲ್ಲೂ ಹೋಗ್ಬೇಡಿ, ರೆಸ್ಟ್ ಮಾಡಿ. ಎಲ್ಲೂ ನಾನು ಹೋಗ್ತಾ ಇಲ್ಲ, ನಾನು ರೆಸ್ಟ್ ಮಾಡ್ತಾ ಇದ್ದೇನೆ. ಓದ್ಲಿಕ್ಕೆ ಆಗ್ತಾ ಇಲ್ಲ, ಕಣ್ಣು ಸರಿ ಹೆಚ್ಚೊತ್ತು ಓದ್ಲಿಕ್ಕೆ ಆಗ್ತಾ ಇಲ್ಲ, ತಲೆಗೆ ಏಟ್ ಬಿದ್ದಿದೆ, ಹೆಚ್ಚಾಗಿ ಧ್ಯಾನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ಈಗ ದೇವ್ರ ಆರೋಗ್ಯ ಕೊಡ್ತಾ ಇದ್ದಾನೆ. ದೇವರೇ 87ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೇನೆ. ಎಷ್ಟು ದಿವಸ ನನ್ನನ್ನು ಬೇಗ ಕರ್ಕೊಂಡ್ಬಿಡು, ನಾನು ಸಂತೋಷವಾಗಿ ಬರ್ಲಿಕ್ಕೆ ಸಿದ್ಧ ಇದ್ದೇನೆ. ಸಾಕಷ್ಟು ನನ್ನನ್ನು ಮಾಡಕ್ಕೆ ಅನುಕೂಲ ಮಾಡ್ಕೊಟ್ಟು ಇವಾಗ ಸುಮ್ಮನೆ ಇದ್ದೇನೆ. ಈಗ ಅನೇಕರು ನನ್ನನ್ನು ಹೀಯಾಳಿಸುವಂತ ಸ್ಥಿತಿ ಇದೆ. ಹುಚ್ಚಿಡಿದೆ, ಇವನಿಗೆ ತಲೆ ಕೆಟ್ಟಿದೆ ಎಂಬುದಾಗಿ ಹೇಳುವಂತವ್ರು ಇದ್ದಾರೆ. ಕೆಲವರು ನನ್ನ
ಮಾತನ್ನ ಕೇಳುವಂಥದ್ದೇ ಇಲ್ಲ. ಆದ್ರೆ ಹೇಳುವಂತ ಸಂದರ್ಭಗಳಲ್ಲಿ ಹೇಳ್ತೇನೆ. ಅವ್ರಿಗೆ ಅರ್ಥ ಆಗ್ಲಿ ಬಿಡ್ಲಿ ಹೇಳ್ತೇನೆ. ಈಗ್ಲೂ ಅಷ್ಟೇ ನನಗೆ ತಕ್ಷಣದಲ್ಲಿ ಅನೇಕ ವಿಷಯಗಳು ಹೇಳಲಿಕ್ಕಿತ್ತು. ಹೇಳ್ತಾ ಇಲ್ಲ. ಈಗ ಸಮಯ ಆಗಿದೆ. ನಾನು ಮುಗಿಸ್ತಾ ಇದ್ದೇನೆ. ನೀವು ಕೇಳಿದಂಥವ್ರಿಗೆ ಎಷ್ಟು ಅರ್ಥ ಆಯ್ತು ಅಂದಾಗ ಗೊತ್ತಿಲ್ಲ. ಆದ್ರೆ ಒಂದು ಮಾತ್ರ ಸತ್ಯ. ಸ್ವಾಮಿ ಇವರ ಇವ್ರು ಹೇಳಿದಂಥ ವಿಷಯಗಳು ಇನ್ನು ವಾಕ್ಯಕ್ಕೆ ಸಂಬಂಧಪಟ್ಟಿದ್ದು. ಅದನ್ನ ಕ್ರಮವಾದಂಥ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಹಾಯ ಮಾಡಿ ಎಂಬುದಾಗಿ ಕೇಳುವಾಗ ನಿಜವಾಗಿ ಇದರಲ್ಲಿ ಫ್ರಾಂಕ್ಲಿನ್ ಹೇಳ್ದ ಎಂಬುದಾಗಲ್ಲ, ಅಥವಾ ಅವ್ರು ಹೇಳಿದ್ರು ಎಂಬುದಾಗಿ ಅಂತಲ್ಲ. ದೇವರ ವಾಕ್ಯದ ವಿಷಯಗಳನ್ನು ತಿಳಿಸುವಾಗ ನಾವು ಕ್ರಮವಾಗಿ ಅದನ್ನು ಗ್ರಹಿಸಲಿಕ್ಕೆ ಪ್ರಯತ್ನ ಪಟ್ರೆ ದೇವರು ಖಂಡಿತವಾಗಿ ಸಹಾಯ ಮಾಡ್ತಾನ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಿಕೊಡ್ಲಿ. ಬಂದಂತ ಎಲ್ಲರಿಗೆ ನಾನು ವಂದನೆ ತಿಳಿಸ್ತೀನಿ. ದಯಮಾಡಿ ಪ್ರಾರ್ಥನೆ ಮಾಡಿ.